ಓಂ ಶಾಂತಿ. ಈ ದಿನ ನಾವು ಟಚಿಂಗ್ ಪವರ್ ಮತ್ತು ಕ್ಯಾಚಿಂಗ್ ಪವರ್, ಈ ಎರಡು ಶಕ್ತಿಗಳೇನಿದಾವೆ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಬಾಬ್ದಾದ ತಿಳಿಸ್ತಿದ್ದಾರೆ, ಸಮಯದ ಅನುಸಾರವಾಗಿ ಎಂಥ ಸಮಯ ನಡೀತಿದೆ ಈಗ? ಅಂತಿಮ ಸಮಯ ಅಲ್ವಾ? ಅಂತಿಮ ಸಮಯದ ಅನುಸಾರವಾಗಿ ವಾಯುಮಂಡಲದಲ್ಲಿ ಅಶಾಂತಿ, ಗೊಂದಲ ಎಷ್ಟು ವೃದ್ಧಿ ಆಗ್ತಾ ಹೋಗ್ತಾ ಇದೆಯೋ ಅದರ ಅನುಸಾರವಾಗಿ ಬುದ್ಧಿರೂಪಿ ಲೈನ್ ತುಂಬಾ ಸ್ಪಷ್ಟವಾಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಅಂತಿಮ ಸಮಯ ಆಗಿರೋದ್ರಿಂದ, ಕಲಿಯುಗದ ಅಂತಿಮ ಸಮಯ ಆಗಿರೋದ್ರಿಂದ ಇವೆಲ್ಲವೂ ಸಹ ಜಾಸ್ತಿ ವೃದ್ಧಿ ಆಗೋದೇ ಇದೆ. ಅಶಾಂತಿ ಜಾಸ್ತಿ ಆಗುತ್ತೆ, ದುಃಖ, ಭಯ, ಚಿಂತೆ, ಗೊಂದಲ, ಟೆನ್ಷನ್ ಇವೆಲ್ಲವೂ ಸಹ ಅಲ್ವಾ, ಆತಂಕ ಇವೆಲ್ಲವೂ ಸಹ ಜಾಸ್ತಿ ಆಗೋದೇ ಇದೆ, ವೃದ್ಧಿ ಆಗೋದೇ ಇದೆ. ಅದಕ್ಕಾಗಿ ನಿಮ್ಮ ಒಂದು ಬುದ್ಧಿರೂಪಿ ಲೈನು ತುಂಬಾ ಸ್ಪಷ್ಟವಾಗಿರಬೇಕು ಇಂತಹ ಸಮಯದಲ್ಲಿ ಅಂತ ಹೇಳ್ತಿದ್ದಾರೆ. ಈಗ ಇವೆರಡರ ಅವಶ್ಯಕತೆ ಇದೆ ಅಂತನೂ ಸಹ ಬಾಬ್ದಾದ ತಿಳಿಸ್ತಿದ್ದಾರೆ. ಟಚಿಂಗ್ ಪವರ್ ಮತ್ತೆ ಕ್ಯಾಚಿಂಗ್ ಪವರ್ ಇವೆರಡರ ಅವಶ್ಯಕತೆ ನಿಮಗೆ ಇದೆ. ಈಗ ನೋಡಿ, ತುಂಬಾ ಗೊಂದಲ ಇರುವಂತಹ ವಾಯುಮಂಡಲ ಇರುತ್ತೆ, ಟೆನ್ಷನ್ನು, ಅಶಾಂತಿ, ದುಃಖ ಅಲ್ವಾ? ಅಂತ ವಾಯುಮಂಡಲದಲ್ಲಿ ನಾವು ಹೋಗ್ತೀವಿ ಅಂತಂದ್ರೆ ಅದರ ಒಂದು ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ಆಗ ನಾವು ಅದಕ್ಕೆ ವಶ ಆಗಿ ನಾವು ಮನ್ಮತದಲ್ಲಿ ಬಂದು ನಾವು ತಪ್ಪುಗಳನ್ನು ನಾವು ಮಾಡ್ಬೋದು, ವಿಕರ್ಮಗಳನ್ನು ನಾವು ಮಾಡ್ಬೋದು. ಯಾವಾಗ ಬುದ್ಧಿ ಲೈನ್ ಕ್ಲಿಯರ್ ಆಗಿರುತ್ತೆ, ಬುದ್ಧಿ ಲೈನ್ ಕ್ಲಿಯರ್ ಆಗಿರೋದು ಅಂದ್ರೆ ಬುದ್ಧಿ ಯಾರ ಜೊತೆ ಜೋಡಣೆ ಆಗಿರ್ಬೇಕು? ಒಬ್ಬ ಬಾಬಾ ಜೊತೆ ಜೋಡಣೆ ಆಗಿರ್ಬೇಕು. ಅದನ್ನೇ ಬುದ್ಧಿ ಲೈನ್ ಕ್ಲಿಯರ್ ಅಂತ ಹೇಳುವಂತಹದ್ದು. ಈಗ ನೋಡಿ, ನಾವು ಸೆಲ್ ಫೋನಲ್ಲಿ ನಾವು ಮಾತಾಡ್ಬೇಕಾದ್ರೆ ಮೊಬೈಲ್ ಫೋನಲ್ಲಿ ಮಾತಾಡ್ಬೇಕಾದ್ರೆ ಸಿಗ್ನಲ್ ಸಿಗ್ಲಿಲ್ಲ ಅಂತಂದ್ರೆ ಕ್ಲಿಯರ್ ಆಗಿ ನಮ್ಗೆ ಕೇಳಿಸೋದಿಲ್ಲ ಅಲ್ಲ. ಇಲ್ಲ ಒಬ್ರು ಹೇಳಿದ್ ಕೇಳಿಸ್ತಿರುತ್ತೆ, ಅಂದ್ರೆ ಒಬ್ರು ಹೇಳ್ತಿರ್ತಾರೆ, ಅಂದ್ರೆ ಆ ಕಡೆಯಿಂದ ಮಾತಾಡ್ತಿರ್ತಾರೆ, ಆದ್ರೆ ನಮಗೆ ಇಲ್ಲಿ ಕೇಳಿಸೋದಿಲ್ಲ. ಸಿಗ್ನಲ್ ಪ್ರಾಬ್ಲಮ್ ಅಂದ್ರೆ ಕ್ಲಿಯರ್ ಆಗಿ ಕೇಳಿಸೋದಿಲ್ಲ ನಮ್ಗೆ ಅಲ್ವಾ? ಅಂದ್ರಲ್ಲಿ ಯಾವ ತರ ಇರುತ್ತೆ? ಗೊಂದಲ ಇರುತ್ತೆ ಅಲ್ಲಿ. ಈಗ ಮಳೆ ಬಂತು ಅಂದ್ರೂ ಕೂಡ, ಏನಾದ್ರೂ ಒಂದ್ ಸ್ವಲ್ಪ ಗಾಳಿ ಇತ್ತು ಅಂದ್ರೂ ಕೂಡ ಕೆಲವೊಂದ್ಸರಿ ಏನಾಗ್ಬಿಡತ್ತೆ, ಸಿಗ್ನಲ್ ಸಿಗೋದಿಲ್ಲ ಅಲ್ವಾ? ಆಗ ಏನಾಗತ್ತೆ, ನಮಗೆ ಅವ್ರು ಮಾತಾಡ್ತಿದ್ರು ಕೂಡ ನಮಗೆ ಸ್ಪಷ್ಟವಾಗಿ ಕೇಳೋದಿಲ್ಲ, ಕಟ್ 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 ಕೇಳ್ತಿರತ್ತೆ ಕೆಲವೊಂದು ಸರಿ ಅಲ್ವಾ? ಸಿಗ್ನಲ್ ಸರಿಯಾಗಿ ಸಿಗ್ಲಿಲ್ಲ, ನೆಟ್ವರ್ಕ್ ಸರಿಯಾಗಿ ಸಿಗ್ಲಿಲ್ಲ ಅಂತಂದ್ರೆ ಕಟ್ 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 ಕೇಳಿಸ್ತಿರತ್ತೆ, ಕಟ್ ಆಗ್ತಿರತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಕ್ಲಾರಿಟಿ ಇರೋದಿಲ್ಲ, ಕ್ಲಿಯರ್ ಇರೋದಿಲ್ಲ ಅಲ್ವಾ ಆ ಮಾತುಗಳಲ್ಲಿ. ಬಟ್ ಲೈನ್ ಕ್ಲಿಯರ್ ಇದೆ ಅಂದಾಗ, ಸಿಗ್ನಲ್ ಸಿಗ್ತಿದೆ, ಕ್ಲಿಯರ್ ಇದೆ ಅಂದಾಗ ನೀಟಾಗಿ ಅವ್ರು ಹೇಳುವಂತಹದ್ದು ನಮಗೆ ಅರ್ಥ ಆಗತ್ತೆ ಅಲ್ವಾ? ಹಾಗೆ ನಮ್ಮ ಬುದ್ಧಿರೂಪಿ ಲೈನ್ ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ಏನು? ಅವರ ಜೊತೆ ಜೋಡಣೆ ಆಗಿರ್ಬೇಕು. ಯಾರ ಜೊತೆ? ಒಬ್ಬ ಶಿವಬಾಬಾ ಜೊತೆ. ಬುದ್ಧಿ ಎಲ್ಲಿರ್ಬೇಕು? ಬಾಬಾ ಒಬ್ಬರ ಜೊತೆ ಮಾತ್ರ ಇರ್ಬೇಕಾಗತ್ತೆ. ಆಗ ಏನಾಗತ್ತೆ? ಸ್ಪಷ್ಟವಾಗಿರುತ್ತೆ ಅಲ್ವಾ? ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುತ್ತೆ. ಅವರ ಜೊತೆನೆ ಇದೆ ಅಂದ್ರೆ ಬುದ್ಧಿ ಲೈನು ಅವ್ರ ಜೊತೆ ಒಬ್ಬರ ಜೊತೆನೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಎಷ್ಟೇ ವಾಯುಮಂಡಲ ಇರ್ಲಿ ಆಯ್ತಾ, ಎಷ್ಟೇ ವಾಯುಮಂಡಲ ಇರ್ಲಿ, ನಮ್ಗೆ ಅಶಾಂತಿ, ದುಃಖ, ಭಯ, ಚಿಂತೆ ಎಷ್ಟೇ ಇರ್ಲಿ, ನಮ್ಮ ಮನಸ್ಸು ನಮ್ಮ ಬುದ್ಧಿ ಅವ್ರ ಜೊತೆ ಕನೆಕ್ಟ್ ಆಗಿದೆ ಅಂತಂದ್ರೆ ಏನಾಗತ್ತೆ, ಅವರಿಂದ ನಮಗೆ ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಬಾಬಾರವರ ಡೈರೆಕ್ಷನ್ಸ್ ಅನ್ನ ನಾವು ಕ್ಯಾಚ್ ಮಾಡ್ಬೋದು ಅವಾಗ. ಇಲ್ಲ ಅಂದ್ರೆ ನಾವು
ಬುದ್ಧಿಯನ್ನ ಅಲ್ಲಿ ಬಾಬಾ ಅಂತ ಹೇಳ್ತಿರ್ತೀವಿ, ಆದ್ರೆ ಬುದ್ಧಿ ಈ ಕಡೆನೂ ಅಲ್ದಾಡ್ತಿರುತ್ತೆ. ಅಂದ್ರೆ ಏನು, ಈ ವಾಯುಮಂಡಲನೂ ಸಹ ನಮ್ಗೆ ಡಿಸ್ಟರ್ಬೆನ್ಸ್ ಮಾಡ್ತಿರುತ್ತೆ, ಅಶಾಂತಿ ಗೊಂದಲದ್ದು ಅದು ಸಹ. ಆಗ ನಾವು ಗೊಂದಲದಲ್ಲಿ ಬಂದ್ಬಿಡ್ತೀವಿ, ಆ ಪ್ರಭಾವ ನಮ್ಮ ಮೇಲೆ ಬೀಳುತ್ತಲ್ಲ, ಆಗ ಏನಾಗ್ಬಿಡತ್ತೆ, ಕ್ಲಿಯರ್ ಇರೋದಿಲ್ಲ. ಆಗ ಏನಾಗತ್ತೆ, ತಂದೆ ಡೈರೆಕ್ಷನ್ಸ್ ನಮ್ಗೆ ಸರಿಯಾಗಿ ಸಿಗುವುದಿಲ್ಲ. ನಮ್ಮ ಮನ್ಮತನೇ ಅಲ್ಲಿ ಏನಾಗ್ತಿರುತ್ತೆ, ಮಿಕ್ಸ್ ಆಗ್ತಿರುತ್ತೆ. ಆಗ ಮೋಸ ಹೋಗೋ ಚಾನ್ಸಸ್ ಸಹ ಇರುತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಯಾಕಂದ್ರೆ ಪರ್ಫೆಕ್ಟ್ ಅಂದ್ರೆ ಬಾಬಾ ಕೊಡೋದೊಬ್ರೆ, ಪರ್ಫೆಕ್ಟ್ ಆಗಿ ಕೊಡುವಂತದ್ದು ಅಲ್ವಾ ನಮ್ಗೆ ಡೈರೆಕ್ಷನ್ಸ್. ಮತ್ತೆ ಅಲ್ಲಿ ನಮ್ಮ ಬುದ್ಧಿ ಲೈನ್ ಅವ್ರ ಜೊತೆಗೆ ಸರಿಯಾಗಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಮನಸ್ಸು ಅಲ್ಲೇ ಇರ್ಬೇಕು, ಬುದ್ಧಿ ಅಲ್ಲೇ ಇರ್ಬೇಕು, ಆಯ್ತಾ. ಆಗ ಇಲ್ಲಿ ಏನೇ ಒಂದು ಗೊಂದಲದ ವಾತಾವರಣ, ಅಶಾಂತಿ ವಾತಾವರಣ ಇದ್ರೂ ಕೂಡ ಆ ಸಮಯದಲ್ಲಿ ನಾನು ಯಾವ ಸ್ಥಿತಿಯಲ್ಲಿರ್ಬೇಕು, ಯಾವ ಸ್ವರೂಪದಲ್ಲಿ ಇರಬೇಕು ಅನ್ನೋದು ಸಹ ಡೈರೆಕ್ಷನ್ಸ್ ಬಾಬಾರವರಿಂದ ನಮಗೆ ಸಿಗ್ತಾ ಹೋಗುತ್ತೆ. ನಾವು ಅದನ್ನ ಕ್ಯಾಚ್ ಮಾಡಬಹುದು, ಅದರ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ. ನೋಡಿ, ಅದಕ್ಕೆ ಹೇಳ್ತಿದ್ದಾರೆ, ಸಮಯದ ಅನುಸಾರವಾಗಿ ಟಚಿಂಗ್ ಮತ್ತೆ ಕ್ಯಾಚಿಂಗ್ ಈ ಎರಡು ಶಕ್ತಿಗಳ ಅವಸರ ಈಗ ಇದೆ. ಒಂದೇನು ಬಾಬ್ದಾದ ಕೊಡುವಂತ ಡೈರೆಕ್ಷನ್ಸ್ ಅಂದ್ರೆ ಸೂಚನೆಗಳು ಬುದ್ಧಿಯ ಮೂಲಕ ಕ್ಯಾಚ್ ಮಾಡಬೇಕು ನೀವು. ಒಂದ್ ವೇಳೆ ಲೈನ್ ಕ್ಲಿಯರ್ ಆಗಿಲ್ಲ ಅಂದ್ರೆ ತಂದೆ ಕೊಡುವಂತ ಡೈರೆಕ್ಷನ್ ಅಲ್ಲಿ ಮನ್ಮತ ಕೂಡ ಮಿಕ್ಸ್ ಆಗ್ಬಿಡುತ್ತೆ. ಆಗ ಅವ್ರು ಹೇಳೋದ್ರಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಒಂದು ಮನ್ಮತನು ಸಹ ಮಿಕ್ಸ್ ಆಗ್ಬಿಡುತ್ತೆ, ನಾವು ಸಹ ಮಿಕ್ಸ್ ಮಾಡ್ಬಿಡ್ತೇವೆ. ನಮ್ಮ ಒಂದು ಮನಸ್ಸಿಗೆ ಬಂದ ಹಾಗೆ ನಾವು ಸಹ ನಮ್ಮ ಮನಸ್ಸಿಗೆ ತೋಚಿದನ್ನ ಹೇಳ್ಬಿಡ್ತೀವಿ, ಮಿಕ್ಸ್ ಆಗ್ಬಿಡತ್ತೆ. ಈ ತರ ಮಿಕ್ಸ್ ಆಗಿ ಆಗುವ ಕಾರಣ ಸಮಯಕ್ಕೆ ನೀವು ಮೋಸನೂ ಸಹ ಹೋಗ್ಬೋದು. ಎಷ್ಟು ಬುದ್ಧಿ ಲೈನ್ ಸ್ಪಷ್ಟವಾಗಿರುತ್ತೋ ತಂದೆ ಕೊಡುವಂತ ಡೈರೆಕ್ಷನ್ ಅಷ್ಟೇ ಸ್ಪಷ್ಟವಾಗಿ ಕ್ಯಾಚ್ ಮಾಡ್ಬೋದು ನೀವು. ಕೇವಲ ಬುದ್ಧಿಯಲ್ಲಿ ಯಾರಿದ್ದಾರೆ, ಬಾಬಾ ಒಬ್ಬರೇ ಇದ್ದಾರೆ, ಅವ್ರ ಜೊತೆ ಮಾತ್ರ ಕನೆಕ್ಟ್ ಆಗಿದೆ. ಸ್ಪಷ್ಟವಾಗಿದೆ, ಬುದ್ಧಿ ಲೈನ್ ಕ್ಲಿಯರ್ ಆಗಿದೆ ಅಂದ್ರೆ. ಮತ್ತೆ ಬಾಬಾ ಕೊಡುವಂತಹ ಡೈರೆಕ್ಷನ್ಸು ಸಹ ಏನಾಗುತ್ತೆ, ಅಷ್ಟೇ ಸ್ಪಷ್ಟವಾಗಿ ನಾವು ಕ್ಲಿಯರ್ ಆಗಿ ನಾವು ಕ್ಯಾಚ್ ಮಾಡ್ಬೋದು. ಮತ್ತೆ ಬುದ್ಧಿ ಲೈನ್ ಎಷ್ಟು ಕ್ಲಿಯರ್ ಆಗಿರುತ್ತೋ ಅಷ್ಟು ಸ್ವ ಉನ್ನತಿ ಬಗ್ಗೆ ಆಗ್ಲಿ, ಸೇವೆ ಅಂದ್ರೆ ಇತರರಿಗೆ ಸೇವೆ ಮಾಡುವ ಅಂದ್ರೆ ಸೇವೆಯ ವೃದ್ಧಿಯ ಬಗ್ಗೆ, ಮತ್ತೆ ಸರ್ವ ಆತ್ಮಗಳ ಬಗ್ಗೆ ದಾತರಾಗಿ ಕೊಡುವಂತಹ ಶಕ್ತಿಗಳು ಸಹಜವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ. ಬುದ್ಧಿಲೇನು ಎಷ್ಟು ಕ್ಲಿಯರ್ ಆಗಿರುತ್ತೋ ಅಷ್ಟು ಏನಾಗ್ತಾ ಹೋಗುತ್ತೆ, ಸ್ವಯಂ ಉನ್ನತಿ, ಸ್ವ ಉನ್ನತಿ ಮತ್ತೆ ಸೇವೆಯನ್ನ ವೃದ್ಧಿ ಮಾಡೋದ್ರ ಬಗ್ಗೆ, ಮತ್ತೆ ಸರ್ವ ಆತ್ಮಗಳ ಬಗ್ಗೆ, ಸರ್ವ ಆತ್ಮಗಳಿಗೆ ನೀವು ದಾತರಾಗಿ ಕೊಡುವಂತಹ ಶಕ್ತಿಗಳು, ಅವ್ರಿಗೆ ಯಾವ ಶಕ್ತಿಗಳನ್ನು ಕೊಡಬೇಕು ನೀವು ದಾತರಾಗಿ, ಆ ಶಕ್ತಿಗಳು ಸಹಜವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಬುದ್ಧಿ ಲೈನ್ ಕ್ಲಿಯರ್ ಆಗಿದ್ದಾಗ. ಈಗ ನನ್ನ ಉನ್ನತಿನೂ ಸಹ ಆಗ್ತಿರತ್ತೆ, ನನ್ನ ಉನ್ನತಿಗೆ ಏನ್ ಬೇಕಿದೆ ಅದು ಸಹ ನನಗೆ ಡೈರೆಕ್ಷನ್ಸ್ ಬಾಬಾರವರಿಂದ ಸಿಗ್ತಿರುತ್ತೆ. ಸೇವೆಯ ವೃದ್ಧಿ ಬಗ್ಗೆನೂ ಸಿಗ್ತಿರುತ್ತೆ ಡೈರೆಕ್ಷನ್ಸ್, ಆಯ್ತಾ. ಮತ್ತೆ ಸರ್ವ ಆತ್ಮಗಳ ಬಗ್ಗೆ ದಾತರಾಗಿ ಕೊಡುವಂತ ಶಕ್ತಿಗಳು ಸಹ, ಅವರಿಗೆ ಶಕ್ತಿಗಳನ್ನು ಕೊಡ್ಬೇಕಲ್ಲ, ಸರ್ವ ಆತ್ಮಗಳಿಗೆ ದಾತರಾಗಿ ಕೊಡ್ಬೇಕಲ್ಲ, ಆ ಶಕ್ತಿಗಳು ಸಹ ಈಸಿಯಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಕ್ಯಾಚ್ ಮಾಡ್ತಿರ್ತೀರ.
ಹೇಗೆ ನೀವು ಫೋನಲ್ಲಿ ಮಾತಾಡೋವಾಗ ಕ್ಲಿಯರ್ ಆಗಿ ಅವ್ರು ಹೇಳುವಂಥದ್ದು ನಿಮಗೆ ಕೇಳಿಸ್ತಿದೆ ಅಂದ್ರೆ ನೀವು ಈಸಿಯಾಗಿ ಕ್ಯಾಚ್ ಮಾಡ್ಕೋತೀರಾ ಅಲ್ವಾ? ಅವ್ರು ಹೇಳೋದನ್ನೆಲ್ಲ ನೀವು ಕ್ಯಾಚ್ ಮಾಡ್ಕೋತೀರಾ. ಹಾಗೇನೆ ಇಲ್ಲೂ ಸಹ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಸರಿಯಾಗಿ ಕೇಳಿಸಲ್ಲ ನೋಡಿ ಅಲ್ವಾ? ಇವಾಗ ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೂ ಸರಿಯಾಗಿ ಕೇಳಿಸೋದಿಲ್ಲ. ಮತ್ತೆ ಜೊತೆಯಲ್ಲಿ ಯಾರಾದ್ರೂ ಇದ್ದು ಜೋರಾಗಿ ಮಾತಾಡ್ತಿದ್ರು ಸಹ ಅವ್ರು ಹೇಳುವಂತಹದ್ದು ಸರಿಯಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳಕ್ಕಾಗೋದಿಲ್ಲ, ಅದನ್ನ ಕ್ಯಾಚ್ ಮಾಡಕ್ಕಾಗೋದಿಲ್ಲ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಅಲ್ವಾ? ಅಲ್ಲಿ ಕ್ಲಿಯರ್ ಇರ್ಬೇಕು, ಸ್ಪಷ್ಟವಾಗಿ ಇರ್ಬೇಕಾಗತ್ತೆ. ಅಲ್ಲಿ ಯಾವುದೇ ಒಂದು ಅಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಿಮಗೆ ಕ್ಲಿಯರ್ ಆಗಿ ಅವ್ರು ಹೇಳೋದು ನೀವು ಕೇಳಿಸ್ಕೋಬಹುದು, ಅದನ್ನ ನೀವು ಕ್ಯಾಚ್ ಮಾಡ್ಕೋಬಹುದು ಅಲ್ವಾ? ಹಾಗೇನೆ ಇಲ್ಲಿ ಬಾಬಾ ಕೊಡುವಂತಹ ಸೂಚನೆಗಳೇನಿದೆ, ಸ್ವಉನ್ನತಿಗೋಸ್ಕರನು ಕೊಡ್ತಾರೆ, ಸೇವೆ ವೃದ್ಧಿಗೋಸ್ಕರನು ಕೊಡ್ತಾರೆ. ಈ ತರ ಸರ್ವ ಆತ್ಮಗಳಿಗೆ ಏನ್ ಕೊಡಬೇಕು, ಯಾವ ಶಕ್ತಿ ಕೊಡಬೇಕು ಅವು ಸಹ ಕೊಡ್ತಾರೆ. ಡೈರೆಕ್ಷನ್ ಮೂಲಕ ಕೊಡ್ತಾರೆ ಬಾಬಾ, ಸೂಚನೆಗಳು ಕೊಡ್ತಾರೆ. ಆಯ್ತಾ? ಸೂಚನೆಗಳು ನೋಡಿ, ಈ ಸಮಯದಲ್ಲಿ ಇವರಿಗೆ ಈ ಶಕ್ತಿ ಅವಸರ ಇದೆ, ಅದನ್ನ ಕೊಡಿ. ಅದು ಡೈರೆಕ್ಷನ್ ಕೊಡ್ತಾರೆ ಅಲ್ಲಿಂದ, ಅದನ್ನ ಬುದ್ಧಿ ಟಚ್ ಆಗುತ್ತೆ, ಆಗ ನಾವು ಅದನ್ನ ಕೊಡ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಅವ್ರಿಗೆ ಯಾವ ಶಕ್ತಿ ಅವಸರ ಇದೆ ನಮಗೆ ಗೊತ್ತಾಗೋದಿಲ್ಲ, ಯಾವ್ದು ಕೊಡ್ಬೇಕೋ ಗೊತ್ತಾಗೋದಿಲ್ಲ, ಆಗ ಮೋಸ ಹೋಗ್ಬಿಡ್ತೀವಿ. ಡಾಕ್ಟರ್ ಹತ್ರ ಹೋದ್ರು ಅಂದ್ರೆ ಡಾಕ್ಟರು ಪೇಷಂಟ್ ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಂಡಾಗ ಅಲ್ವಾ, ಅವರು ಏನ್ ಮಾಡ್ತಾರೆ, ಯಾವ ಕಾಯಿಲೆ ಇದೆ ಅದಕ್ಕೆ ತಕ್ಕ ಹಾಗೇನೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ತಕ್ಕ ಹಾಗೇನೆ ಮೆಡಿಸಿನ್ ಕೊಡ್ತಾರೆ ಅಲ್ವಾ? ಒಂದು ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಕೊಡ್ತಾರೆ. ಈಗ ಹೊಟ್ಟೆ ನೋವು ಅಂತ ಹೋದ್ರೆ ಡಾಕ್ಟರ್ ಹತ್ರ, ಅವ್ರು ತಲೆನೋವಿಗೆ ಬೇಕಾಗಿರುವಂತ ಟ್ಯಾಬ್ಲೆಟ್ ಕೊಟ್ಬಿಟ್ರು, ಇಂಜೆಕ್ಷನ್ ಕೊಟ್ಬಿಟ್ರು ಅಂದ್ರೆ, ತಲೆನೋವಿಗೆ ಇರುವಂತ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಕೊಟ್ಬಿಟ್ರು ಅಂದ್ರೆ ಅದು ಹೇಗೆ ನಷ್ಟನೇ ತಾನೇ ಆಗುತ್ತೆ ಅಲ್ಲಿ. ಹಾಗೇನೆ ಇಲ್ಲಿ ಯಾರಿಗೆ ಯಾವ ಶಕ್ತಿ ಅವಸರ ಇದೆ, ಯಾರಿಗೆ ಏನು ಕೊಡಬೇಕು, ಮತ್ತೆ ಸೇವೆ ಹೇಗೆ ವೃದ್ಧಿ ಮಾಡಬೇಕು, ಮತ್ತೆ ಸ್ವ ಉನ್ನತಿಯನ್ನ ಹೇಗೆ ಮಾಡ್ಕೋಬೇಕು, ಇವೆಲ್ಲ ಡೈರೆಕ್ಷನ್ಸ್ ಬಾಬಾರವರಿಂದ ಸಿಗ್ತಾ ಹೋಗುತ್ತೆ. ಬೇರೆಯವರು ಕೊಡೋದ್ರಲ್ಲಿ ಮನ್ಮತ ಮಿಕ್ಸ್ ಆಗ್ಬೋದು ಅಲ್ವಾ? ಬೇರೆಯವರು ಏನಾದ್ರು ತಿಳಿಸಿ ನೀವು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂದ್ರೆ ಅದು ಮನ್ಮತ ಮಿಕ್ಸ್ ಆಗ್ಬೋದು, ಅದು ಆಗ್ಬೋದು, ಆಗದೇನೂ ಇರ್ಬೋದು. ಆದ್ರೆ ಬಾಬಾ ಮುರುಳಿಗಳಲ್ಲಿ ಕೊಡ್ತಿರ್ತಾರೆ ಅಲ್ವಾ? ಮತ್ತೆ ನಮ್ಮ ಬುದ್ಧಿ ಲೈನ್ ಕ್ಲಿಯರ್ ಆಗಿದೆ, ಬಾಬಾರವರ ಜೊತೆ ಕನೆಕ್ಟ್ ಆಗಿದೆ ಅಂತಂದ್ರೆ ಸಮಯಕ್ಕೆ ತಕ್ಕಂತೆ ನಮಗೆ ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ. ಸಮಯಕ್ಕೆ ತಕ್ಕಂತೆ ನಾವು ಎಷ್ಟೋ ಸರಿ ಹೇಳ್ತೀವಲ್ಲ ನೋಡಿ, ನಮ್ಗೆ ಈ ತರ ಒಂದು ಗೊಂದಲ ಇತ್ತು ಮನಸ್ಸಲ್ಲಿ, ಈ ತರ ನಮ್ಗೆ ಕ್ವಶನ್ ಇತ್ತು, ಡೌಟ್ ಇತ್ತು, ಬಾಬಾ ಈ ಮುರುಳಿ ಮೂಲಕ ನಮ್ಗೆ ತಿಳಿಸಿದ್ರು. ಮುರುಳಿಯನ್ನ ಗಮನ ಕೊಟ್ಟು ಓದಿದಾಗ ನಾವು ಮುರುಳಿಯನ್ನ ಕೇಳಿದಾಗ ನಮಗೆ ಆನ್ಸರ್ ಮುರುಳಿ ಮೂಲಕ ಕೊಡ್ತಾರೆ. ಆಯ್ತಾ? ನೋಡಿ, ಈಗ ಅಂತಿಮದಲ್ಲಿ ಏನು ಸಿಗೋದಿಲ್ಲ ನೋಡಿ, ಯಾರು ಹೇಳಕ್ಕಿರೋದಿಲ್ಲ, ಮುರುಳಿಗಳು ಸಿಗೋದಿಲ್ಲ, ಕೇಳಕ್ಕೂ ಇರೋದಿಲ್ಲ. ಈಗ ಅದು ಯೂಟ್ಯೂಬಲ್ಲಿ ಕ್ಲಾಸಸ್ ಕೇಳ್ತೀರಾ, ಸೆಂಟರ್ಗೆ ಹೋಗಿ ಕ್ಲಾಸಸ್ ಕೇಳ್ತೀರಾ ಅಲ್ವಾ? ಮುರುಳಿಗಳಿದಾವೆ, ಓದ್ತೀರಾ, ಎಲ್ಲ ಮಾಡ್ತೀರಾ. ಲಾಸ್ಟಲ್ಲಿ ಅಂತಿಮ ಸಮಯದಲ್ಲಿ ಅಲ್ಲಿ ಅಷ್ಟು ಗೊಂದಲ, ಅಷ್ಟು ಅಶಾಂತಿ, ದುಃಖ, ಭಯ, ಚಿಂತೆ, ಅಷ್ಟು ವಾತಾವರಣ ಇರುತ್ತೆ, ಆ ವಾಯುಮಂಡಲ ಆ ರೀತಿ ಇರುತ್ತೆ. ಮಧ್ಯದಲ್ಲಿ ನಿಮಗೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನೋಡಿ. ಯಾರು ಇರ್ತಾರೆ ಆ ಸಮಯದಲ್ಲಿ, ಬಂದು ಯಾರು ಹೇಳೋರು ಇರೋದಿಲ್ಲ, ಆ ಸಮಯದಲ್ಲಿ ಮುರುಳಿನೂ ಸಿಗೋದಿಲ್ಲ. ಮತ್ತೆ ಹೇಗೆ ನಮಗೆ ಸಿಗುತ್ತೆ? ಆ ಸಮಯದಲ್ಲಿ ನಾವು ಯಾವ ರೀತಿ ಇರಬೇಕು, ಹೇಗ್ ನಡ್ಕೋಬೇಕು, ಯಾವ ಸ್ಥಿತಿಯಲ್ಲಿ ಇರ್ಬೇಕು, ಯಾವ ಸ್ವರೂಪದಲ್ಲಿ ಇರ್ಬೇಕು, ಮತ್ತೆ ಇತರರು ಬರ್ತಾರೆ ನಿಮ್ಮ ಹತ್ರ, ದುಃಖದಲ್ಲಿ ಅಶಾಂತಿಯಲ್ಲಿ ಇರುವಂತ ಆತ್ಮಗಳು ನಿಮ್ಮ ಹತ್ರ ಬರ್ತಾರೆ. ಆ ಸಮಯದಲ್ಲಿ ನೀವು ಏನು ಕೊಡಬೇಕು, ಯಾವ ಶಕ್ತಿ ಕೊಡಬೇಕು, ಆ ಸಮಯದಲ್ಲಿ ಹೇಗೆ ನಾಡಿ ನೋಡಿ ಕೊಡಿ ಅಂತಾರಲ್ಲ, ಏನು ಯಾವ ರೀತಿ ನಾವು ಆ ಸಮಯದಲ್ಲಿ ನಾವು ಸೇವೆ ಮಾಡಬೇಕು, ಪ್ರತಿಯೊಂದೂ ಸಹ
ನಮಗೆ ಹೇಗೆ ಗೊತ್ತಾಗತ್ತೆ ಹೇಳಿ ಅಲ್ವಾ? ಯಾರು ಹೇಳ್ಕೊಂಡು ಕೂರೋದಿಲ್ಲ, ಮುರುಳಿಗಳು ಸಿಗೋದಿಲ್ಲ. ಯಾವಾಗ ನಮ್ಮ ಬುದ್ಧಿ ರೂಪಿ ಲೈನ್ ಕ್ಲಿಯರ್ ಆಗಿರುತ್ತೆ, ಬಾಬಾ ಒಬ್ರೆ, ಅವ್ರ ಜೊತೆಗೆ ನಾವು ಕನೆಕ್ಟ್ ಆಗಿರ್ತೀವಿ, ಆಗ ಅವರಿಂದ ನಮಗೆ ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ. ಆಗ ಯಾರ ಅವಶ್ಯಕತೆನೂ ಇರೋದಿಲ್ಲ, ಯಾವುದೇ ಒಂದು ದೇಹದಾರಿ ಒಂದು ಆಧಾರ ಇರೋದಿಲ್ಲ, ಒಂದು ಮುರುಳಿಯ ಆಧಾರನೂ ಇರೋದಿಲ್ಲ ಅಲ್ವಾ? ಆಗ ಕೇವಲ ಬಾಬಾ ಒಬ್ಬರೇ ಆಧಾರ ಆಗಿರ್ತಾರೆ, ಬಾಬಾ ಒಬ್ಬರಿಂದನೇ ಸಿಗ್ತಿರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ಯಾವಾಗ ನಿಮ್ಮ ಬುದ್ಧಿ ಲೈನ್ ಕ್ಲಿಯರ್ ಇರುತ್ತೆ, ಆಗ ನನ್ನಿಂದ ಸಿಗುವಂತಹ ಡೈರೆಕ್ಷನ್ಸ್ ನೀವು ಕ್ಯಾಚ್ ಮಾಡ್ತೀರಾ. ಆಗ ನಿಮ್ಮನ್ನು ಉನ್ನತಿನೂ ಆಗುತ್ತೆ, ಸೇವೆಯ ವೃದ್ಧಿನೂ ಆಗುತ್ತೆ, ಇತರರ ಸರ್ವ ಆತ್ಮಗಳಿಗೆ ಯಾವ ಶಕ್ತಿ ಕೊಡಬೇಕು ಅದು ಸಹ ನನ್ನಿಂದ ಡೈರೆಕ್ಷನ್ಸ್ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಏನಾಗ್ಬಿಡತ್ತೆ, ನಿಮ್ಮ ಮನ್ಮತ ಮಿಕ್ಸ್ ಆಗ್ಬಿಡುತ್ತೆ. ಬಾಬಾ ಒಂದು ಹೇಳ್ತಾರೆ, ಅರ್ಧಂಬರ್ಧ ಕೇಳಿಸಿರುತ್ತೆ, ಅಂದ್ರೆ ಟಚಿಂಗ್ ಮಾಡಿದಾಗ ಸ್ವಲ್ಪ ಏನ್ ಟಚ್ ಕೊಡ್ತಾರೆ, ಅದ್ರಲ್ಲಿ ಅರ್ಧ ಇನ್ನೊಂದು ನಮ್ಮ ಒಂದು ಮನ್ಮತ ಮಿಕ್ಸ್ ಆಗಿರುತ್ತೆ. ಸಂಪೂರ್ಣವಾಗಿ ಬಾಬಾ ಡೈರೆಕ್ಷನ್ ಇರೋದಿಲ್ಲ ಅಲ್ಲಿ. ಅವ್ರದ್ದು 50% ಇದ್ರೆ ನಮ್ದು 50% ಇರುತ್ತೆ, ಅವ್ರದ್ದು 70% ಇದ್ರು ನಮ್ದು 30% ಇದ್ರೂ ಸಹ ಅದೇನಾಗ್ಬಿಡುತ್ತೆ, ಮನ್ಮತ ನಮ್ದು ಮಿಕ್ಸ್ ಆದಂಗೆ ಅಲ್ವಾ, ಅಲ್ಲಿ ಮೋಸ ಹೋಗ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ. ಪರ್ಫೆಕ್ಟ್ ಆಗಿ ಕೊಡಕ್ಕಾಗೋದಂತೂ ಬಾಬಾ ಒಬ್ಬರಿಂದಲೇ ತಾನೆ, ಬಾಬಾ ಒಬ್ಬರಿಂದಲೇ. ಬಾಬಾ ಡೈರೆಕ್ಷನ್ಸ್ ಅನ್ನುವಂಥದ್ದು ನಾವೀಗ ಹೀಗೇನೆ ಪಡ್ಕೋಬೇಕಾಗತ್ತೆ. ಯಾಕಂದ್ರೆ ಅಂತಿಮದಲ್ಲಿ ಯಾರು ಹೇಳೋರು ಇರಲ್ಲ, ಮುರುಳಿಗಳು ಇರಲ್ಲ, ಯಾವುದೂ ಇರಲ್ಲ. ಬಾಬಾ ಒಬ್ಬರಿದ್ದಾರೆ, ಅವ್ರ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ ಅಂದ್ರೆ ಸಾಧ್ಯ ಆಗತ್ತೆ. ನೋಡಿ ಅಷ್ಟು ಸಹ ನೋಡಿ, ನೀವು ಎಷ್ಟು ಬುದ್ಧಿ ಲೈನ್ ಕ್ಲಿಯರ್ ಅಲ್ಲಿ ಇಟ್ಕೋತೀರಾ, ಅಷ್ಟು ಸ್ವಉನ್ನತಿ ಬಗ್ಗೆ, ಸೇವಾವೃದ್ಧಿ ಬಗ್ಗೆ ಮತ್ತೆ ಸರ್ವಾತ್ಮಗಳ ಬಗ್ಗೆ ದಾತರಾಗಿ ಕೊಡುವ ಶಕ್ತಿಗಳು ಸಹಜವಾಗಿ ಬೆಳೀತಾ ಹೋಗುತ್ತೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಈ ಅಂತ ಸಮಯದಲ್ಲಿ ಇಂಥ ಆತ್ಮದ ಬಗ್ಗೆ ಸಹಜವಾದ ಸೇವಾ ಸಾಧನ ಇಲ್ಲ, ಸ್ವ ಉನ್ನತಿಗೆ ಯಥಾರ್ಥವಾದ ಸಾಧನ ಇದೆ ಅಂತ ಟಚಿಂಗ್ ಆಗ್ಬಿಡುತ್ತೆ ನೋಡಿ ನಿಮಗೆ ಅಂತ ಹೇಳ್ತಿದ್ದಾರೆ. ಡೈರೆಕ್ಷನ್ ಸಿಗುತ್ತೆ. ಮತ್ತೆ ಆ ಸಮಯಕ್ಕೆ ಆಯ್ತಾ, ಈಗ ನನ್ನ ಉನ್ನತಿ, ಈಗ ಯಾವುದೋ ಒಂದು ಅಲ್ಲಿ ಪರಿಸ್ಥಿತಿ ಇದೆ, ಈಗ ನನ್ನ ಉನ್ನತಿ ಆಗ್ಬೇಕಂದ್ರೂ ಸಹ ಸಹಜವಾದ ಸೇವಾ ಸಾಧನ ಇಲ್ಲ, ಸ್ವ ಉನ್ನತಿಗೆ ಯಥಾರ್ಥವಾದ, ಅಂದ್ರೆ ಈಗ ನೋಡಿ, ಈಗ ನನ್ನ ಸ್ವ ಉನ್ನತಿಗೆ ಯಥಾರ್ಥವಾದ ಸಾಧನ ಇದೆ ಅನ್ನೋದು ಟಚಿಂಗ್ ಆಗುತ್ತೆ. ಮತ್ತೆ ಬೇರೆ ಯಾವುದೇ ಒಂದು ಆತ್ಮಕ್ಕೆ ಏನಾದ್ರೂ ಕೊಡಬೇಕು ಅಂದಾಗೂ ಕೂಡ, ಈ ಆತ್ಮಕ್ಕೆ ಈ ರೀತಿ ಸೇವೆ ಮಾಡಬೇಕು, ಈ ಒಂದು ಶಕ್ತಿ ಅವಸರ ಇದೆ, ಈ ಒಂದು ಗುಣದ ಅವಸರ ಇದೆ, ಅದು ಟಚಿಂಗ್ ಆಗ್ಬಿಡತ್ತೆ ಆ ಸಮಯದಲ್ಲಿ. ಎಷ್ಟು ನಾವು ನಮ್ಮ ಒಂದು ಬುದ್ಧಿ ಲೈನ್ ಕ್ಲಿಯರ್ ಆಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೋ ಒಂದು ಆತ್ಮ ಬರುತ್ತೆ ನಿಮ್ಮ ಹತ್ರ, ಆತ್ಮಕ್ಕೆ ಏನು ಕೊಡಬೇಕು ಗೊತ್ತಾಗೋದಿಲ್ಲ, ಯಾವ ರೀತಿ ಹೇಳ್ಬೇಕು ಗೊತ್ತಾಗೋದಿಲ್ಲ. ಬುದ್ಧಿ ಲೈನ್ ಕ್ಲಿಯರ್ ಆಗಿದೆಯಾ, ಬಾಬಾರವರ ಒಂದು ಡೈರೆಕ್ಷನ್ ಸಿಗ್ತಿರುತ್ತಾ, ಜೊತೆಗೆ ಏನಾಗುತ್ತೆ, ಇಂತಹ ಆತ್ಮಕ್ಕೆ ಈ ತರ ಸೇವೆ ಮಾಡಬೇಕು, ಇದೇ ಸೇವಾ ಸಾಧನ, ಇಲ್ಲ ಸ್ವ ಉನ್ನತಿಗೋಸ್ಕರ, ನನ್ನ ಉನ್ನತಿಗೋಸ್ಕರ ಯಥಾರ್ಥವಾದ ಸಾಧನ ಇದೇ ಆಗಿದೆ ಅನ್ನೋದು ಟಚ್ ಮಾಡಿಸ್ಬಿಡ್ತಾರೆ ಬಾಬಾ. ಆದ್ದರಿಂದ ವರ್ತಮಾನ ಸಮಯದ ಪ್ರಮಾಣವಾಗಿ ಈ ಎರಡು ಶಕ್ತಿಗಳು ತುಂಬಾ ಅವಸರ ಇದೆ ಅಂತ ಹೇಳ್ತಿದ್ದಾರೆ ನೋಡಿ. 86 ಅಲ್ಲೇ ಹೇಳಿದ್ದಾರೆ ಬಾಬಾ. ಇವುಗಳನ್ನ ಈಗ ನಾವು ಜಾಸ್ತಿ ಮಾಡ್ಕೋಬೇಕು. ಯಾವುದು? ಟಚಿಂಗ್ ಪವರ್ ಮತ್ತೆ ಕ್ಯಾಚಿಂಗ್ ಪವರ್. ಇವೆರಡನ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಎರಡು ಬೇಕು, ಎರಡು ವಿಧಿ ಇದೆ. ಒಂದು ಏನು ಅಂದ್ರೆ ಏಕ್ನಾಮಿ, ಎರಡನೇದು ಎಕಾನಮಿ. ಏಕ್ನಾಮಿ ಎಕಾನಮಿ ಅಂದ್ರೆ ಏಕ್ನಾಮಿ ಅಂದ್ರೆ ಒಬ್ಬರ ಸ್ಮೃತಿಯಲ್ಲಿರುವಂಥದ್ದು,
ಒಬ್ಬರ ಹೆಸರು. ಯಾರು? ಬಾಬಾ. ಎಕಾನಮಿ ಅಂದ್ರೆ ಉಳಿತಾಯ. ಒಬ್ಬ ತಂದೆ ಬಿಟ್ರೆ ಬೇರೆ ಯಾರೂ ಇಲ್ಲ. ಅರ್ಥ ಆಯ್ತಲ್ಲ? ಆಗ ಏಕ್ನಾಮಿ, ಆಗ ಬುದ್ಧಿ ಲೈನ್ ಕ್ಲಿಯರ್ ಇರುತ್ತೆ. ಅರ್ಥ ಆಯ್ತಲ್ಲ? ಒಬ್ಬ ತಂದೆ ಬಿಟ್ರೆ ಬೇರೆ ಯಾರೂ ಇಲ್ಲ. ಇತರರ ಬಗ್ಗೆ ಆಕರ್ಷಣೆ ಬೇರೆ ವಿಷಯ ಆಯ್ತಾ. ಇತರರ ಬಗ್ಗೆ ಆಕರ್ಷಣೆ ಆಗ್ತಿರುತ್ತೆ ಬೇರೆ ವಿಷಯ. ಆಕರ್ಷಣೆ ಆಗುವುದು ಅನ್ನೋದು ಹೆಂಗಿದ್ದು ತಪ್ಪೇ ಅದು. ಆಕರ್ಷಣೆ ಆಗುತ್ತೆ ಅಂದ್ರೆ ತಪ್ಪೇನೆ. ಆದ್ರೆ ಇತರರ ಸ್ವಭಾವಗಳ ಪ್ರಭಾವ ನಿಮ್ಮ ಸ್ಥಿತಿಯನ್ನ ಗೊಂದಲದಲ್ಲಿ ತಗೊಂಬಂದ್ಬಿಡತ್ತೆ ಅಲ್ವಾ. ಇತರರ ಸ್ವಭಾವಗಳು ಅಲ್ವಾ, ನಾವು ನೋಡ್ತೀವಿ, ಆಕರ್ಷಣೆ ಆಗತ್ತೆ ಆಯ್ತಾ. ಈಗ ಯಾರೋ ಒಬ್ರು ಒಳ್ಳೆಯವರೇ ಇರ್ಲಿ, ಅವ್ರು ನೋಡಿ ನಾವು ಆಕರ್ಷಿತರಾಗ್ತೀವಿ. ಅವರ ಸ್ವಭಾವ ಒಳ್ಳೇದೇ ಇದ್ರು ಸಹ, ಕೆಟ್ಟದೇ ಇರ್ಲಿ ಒಳ್ಳೇದೇ ಇದ್ರು ನಾವು ಆಕರ್ಷಿತರಾಗ್ತೀವಿ. ಕೆಟ್ಟದು ಅಂತ ನಾವು ಹೇಳ್ತಿದ್ದೀರಿ ಅಂದ್ರೆ ಅದಕ್ಕೆ ನಾವು ಆಕರ್ಷಿತರಾಗಿದ್ದೀವಿ ಅಂತ ಅರ್ಥ. ಅಂದ್ರೆ ಕೆಟ್ಟದಕ್ಕೆ ಆಕರ್ಷಿತರಾಗಿರ್ತೀವಿ. ಒಳ್ಳೇದು ಅಂತ ಹೇಳ್ತಿದೀವಿ ಅಂದ್ರೆ ಅದು ಒಳ್ಳೇದಕ್ಕೆ ಆಕರ್ಷಿತರಾಗಿರ್ತೀವಿ. ಟೋಟಲಿ ಅದು ಆಕರ್ಷಿತರಾಗುವಂಥದ್ದು ಆಯ್ತಾ. ಇಲ್ಲಿ ನಾವು ಯಾವ್ದಾದ್ರೂ ಒಬ್ಬ ಇತರರ ಒಂದು ಸ್ವಭಾವಕ್ಕೆ ನಾವು ಅಂದ್ರೆ ಅವರ ಸ್ವಭಾವ ನಮ್ಮ ಮೇಲೆ ಪ್ರಭಾವ ಬೀರ್ತು ಅಂದ್ರೆ ನಮ್ಮ ಸ್ಥಿತಿಯನ್ನ ಗೊಂದಲದಲ್ಲಿ ತಗೊಂಬಂದ್ಬಿಡತ್ತೆ ಅದು ಅಲ್ವಾ. ಈಗ ಯಾರೊಬ್ರು ಕೋಪ ಮಾಡ್ಕೊಳ್ಳೋದೇ ಇರುತ್ತೆ, ಜಾಸ್ತಿ ಕೋಪ ಮಾಡ್ಕೊತಾ ಇರ್ತಾರೆ. ಅವರ ಸ್ವಭಾವ ಆ ತರ ಇರುತ್ತೆ ಅನ್ಕೊಳ್ಳಿ. ಯಾವುದೋ ಒಂದು ಆತ್ಮ, ಅದರ ಪ್ರಭಾವ ನಮ್ಮ ಮೇಲೆ ಬಿತ್ತು ಅಂತಂದ್ರೆ ಆ ಸಮಯದಲ್ಲಿ ಅದು ಗೊಂದಲದಲ್ಲಿ ಬಂದ್ಬಿಡ್ತೀವಿ ನಾವು. ಇವ್ರು ಈ ತರ ಮಾತಾಡಿದ್ರು, ಆ ರೀತಿ ಮಾತಾಡಿದ್ರು ಅಲ್ವಾ, ಇದು ಸರಿ ಇಲ್ಲ, ಇದು ತಪ್ಪು, ಅದು ಇದು ಎಲ್ಲಾ ತರದ್ದು ಅಲ್ವಾ, ಗೊಂದಲ ಸೃಷ್ಟಿ ಮಾಡ್ಬಿಡತ್ತೆ. ಇತರರ ಸಂಸ್ಕಾರ ಬುದ್ಧಿಯನ್ನ ಘರ್ಷಣೆಯಲ್ಲಿ ತಗೊಂಡ್ಬಿಡುತ್ತೆ. ಇವ್ರು ಆ ತರ ಮಾಡ್ಬಿಟ್ರಲ್ಲ, ಈ ತರ ಮಾಡ್ಬಿಟ್ರೆ ಹಂಗಾಗ್ಬಾರ್ದ ಆಗಿತ್ತಲ್ಲ, ಹಿಂಗಾಗ್ಬಾರ್ದಾಗಿತ್ತಲ್ಲ, ಆ ರೀತಿ ಘರ್ಷಣೆಯಲ್ಲಿ ತಗೊಂಡ್ಬಂದ್ಬಿಡತ್ತೆ. ಆ ಸಮಯ ಬುದ್ಧಿಯಲ್ಲಿ ಬಾಬಾ ಇದಾರ ಇಲ್ಲ ಸಂಸ್ಕಾರ ಇರುತ್ತೆ ನೋಡಿ, ನೀವೇ ಯೋಚನೆ ಮಾಡಿ. ಆ ಸಮಯದಲ್ಲಿ ಅವರ ಒಂದು ಸ್ವಭಾವ ನಿಮ್ಮನ್ನ ಘರ್ಷಣೆಯಲ್ಲಿ ತಗೊಂಬಂದ್ಬಿಡ್ತು, ಗೊಂದಲದಲ್ಲಿ ತಗೊಂಬಂದ್ಬಿಡ್ತು ಅಂದ್ರೆ ಆ ಸಮಯದಲ್ಲಿ ಬಾಬಾ ಇರ್ತಾರ ಇಲ್ಲ ಅವರ ಸಂಸ್ಕಾರ ಇರುತ್ತಾ? ಅವ್ರ ಸಂಸ್ಕಾರದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ಲ ನಾವು, ಅವರ ಸ್ವಭಾವ ಸಂಸ್ಕಾರದ ಬಗ್ಗೆ. ಅವ್ರು ಈ ರೀತಿ ಮಾತಾಡಿದ್ರು, ಅವ್ರು ಆ ರೀತಿ ಮಾತಾಡಿದ್ರು, ಅವ್ರು ಈ ತರ ಅಂದ್ರು, ಆ ತರ ಅಂದ್ರು, ಅದೇ ನೆನಪು ಬರ್ತಿರುತ್ತೆ ಅಲ್ವಾ. ಯಾರಿರ್ತಾರೆ ಆ ಸಮಯದಲ್ಲಿ? ಆಕರ್ಷಣಾ ರೂಪದಲ್ಲಿ ಬುದ್ಧಿಯನ್ನ ಪ್ರಭಾವಿತ ಮಾಡಿದ್ರೂ ಕೂಡ, ಘರ್ಷಣಾ ರೂಪದಲ್ಲಿ ಬುದ್ಧಿಯನ್ನ ಪ್ರಭಾವಿತ ಮಾಡಿದ್ರೂ ಕೂಡ ಬುದ್ಧಿ ಲೈನ್ ಸದಾ ಕ್ಲಿಯರ್ ಆಗಿರ್ಬೇಕು ಬಾಬಾ ಜೊತೆ. ಅಂತ ಪರಿಸ್ಥಿತಿ ಇದ್ರೂ ಸಹ ಅವ್ರ ಕೋಪ ಆದ್ರೂ ಮಾಡ್ಕೊಂಡು ಅವರು ಘರ್ಷಣೆಯಲ್ಲಿ ತಗೊಂಬರ್ಲಿ, ಗೊಂದಲದಲ್ಲಿ ತಗೊಂಬರ್ಲಿ, ಆ ಪ್ರಭಾವ ನಿಮ್ಮ ಮೇಲೆ ಬಿದ್ರೂ ಸಹ ನೀವು ಆ ಸಮಯದಲ್ಲಿ ಬಾಬಾ ಜೊತೆ ಕನೆಕ್ಟ್ ಆಗಿರ್ಬೇಕು. ಏಕ್ನಾಮಿ, ಬಾಬಾ ಒಬ್ಬರೇ, ನನಗೆ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸದಾ ನೋಡಿ, ಆಕರ್ಷಣ ರೂಪದಲ್ಲಿ ಬುದ್ಧಿಯನ್ನ ಪ್ರಭಾವಿತ ಮಾಡಿದ್ರೂ ಕೂಡ, ಘರ್ಷಣ ರೂಪದಲ್ಲಿ ಪ್ರಭಾವಿತ ಬುದ್ಧಿಯನ್ನ ಮಾಡಿದ್ರೂ ಕೂಡ, ಅಂದ್ರೆ ಬುದ್ಧಿಯನ್ನ ಪ್ರಭಾವಿತ ಮಾಡಿದ್ರೂ ಕೂಡ ಬುದ್ಧಿ ಲೈನ್ ಸದಾ ಕ್ಲಿಯರ್ ಆಗಿರ್ಬೇಕು. ಇದನ್ನೇ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳುವಂಥದ್ದು. ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ, ಪ್ರತಿಯೊಂದು ಸಿಚುಯೇಷನ್ ಅಲ್ಲೂ ಸಹ ಎಂತ ಜನಗಳ ಮಧ್ಯೆ ಇದ್ರು, ಎಂತ ವಾತಾವರಣ, ಎಂತಹ ಒಂದು ವಾಯುಮಂಡಲದ ಮಧ್ಯೆ ಇದ್ರೂ ಸಹ, ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತಿದ್ರೂ ಸಹ ನಮ್ಮ ಬುದ್ಧಿ ಬಾಬಾ ಜೊತೆ ಜೋಡಣೆ ಆಗಿರ್ಬೇಕು, ಬುದ್ಧಿ ಲೈನ್ ಕ್ಲಿಯರ್ ಆಗಿರ್ಬೇಕು. ಇದನ್ನೇ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ಆಗ ಬಾಬಾ ಒಬ್ಬರೇ ಸ್ಮೃತಿ ಇರ್ತಾರೆ. ಏಕ್ನಾಮಿ ಎಕಾನಮಿ ಅಂದ್ರೆ ಏನು ಕೇಳ್ತಿದ್ದಾರೆ. ಕೇವಲ ನೋಡಿ, ಸ್ಥೂಲ ಧನ ಇರುತ್ತೆ, ದುಡ್ಡು ಅಲ್ವಾ, ಧನ, ಅದನ್ನ ಉಳಿತಾಯ ಮಾಡೋದನ್ನ ಎಕಾನಮಿ ಅಂತ ಹೇಳೋದಿಲ್ಲ. ಕೇವಲ ಸ್ಥೂಲ ಧನವನ್ನೇ ಉಳಿತಾಯ ಮಾಡೋದನ್ನ
ಎಕಾನಮಿ ಅಂತ ಹೇಳೋದಿಲ್ಲ, ಅದು ಕೂಡ ಅವಸರನೇ. ಈಗ ಯಜ್ಞದ್ದೇ ಆಗಿರ್ಲಿ, ಯಾರೇ ಆಗಿರ್ಲಿ, ಕೆಲ್ಸಕ್ಕೆ ಹೋಗ್ತಿರ್ಲಿ, ಬಾಬಾರವರ ಮಕ್ಕಳು ಯಜ್ಞದಲ್ಲೇ ಇರ್ಬೋದು, ಅದು ಬಾಬಾರವರು ಕೊಡ್ತಿರುವಂತಹ ಧನ. ಆಯ್ತಾ, ಬಾಬಾರವ್ರು ಕೊಟ್ಟಿದ್ದೆ ಅಂತಾನೆ ನಾವು ಹೇಳ್ತೀವಿ ಅಲ್ವಾ. ಅದು ಸಹ ಉಳಿತಾಯ ಬೇಕು, ಇಲ್ಲ ಅಂತ ಹೇಳೋದಿಲ್ಲ, ಅದು ಸಹ ಅವಸರನೇ. ಆದ್ರೆ ನೋಡಿ ಹೇಳ್ತಿದ್ದಾರೆ, ಸಮಯನೂ ಕೂಡ ಧನನೇ ಆಗಿದೆ. ಬರೀ ಕೇವಲ ಸ್ಥೂಲ ಧನವೇ ಧನ ಅಲ್ಲ, ಸಮಯನೂ ಕೂಡ ಧನನೇ, ಸಂಕಲ್ಪನೂ ಕೂಡ ಧನನೇ, ಶಕ್ತಿಗಳು ಕೂಡ ಧನನೇ. ಇವುಗಳನ್ನ ಉಳಿತಾಯ ಮಾಡಬೇಕು. ಯಾವಾಗ ನಾವು ಗೊಂದಲದಲ್ಲಿ ಬಂದ್ಬಿಡ್ತೀರಿ, ಈ ತರ ಸ್ವಭಾವ ಸಂಸ್ಕಾರಗಳ ಒಂದು ಪ್ರಭಾವ ನಮ್ಮ ಮೇಲೆ ಬಿದ್ದ ಗೊಂದಲದಲ್ಲಿ ಬಂದ್ಬಿಟ್ಟು ಆ ಒಂದು ಘರ್ಷಣೆ ರೂಪದಲ್ಲಿ ಏನಾಗ್ಬಿಡತ್ತೆ, ಅದು ನಮ್ಮ ಬುದ್ಧಿ ಮೇಲೆ ಪ್ರಭಾವಿತ, ಅಂದ್ರೆ ನಮ್ಮ ಬುದ್ಧಿಯ ಮೇಲೆ ಅದರ ಪ್ರಭಾವ ಬೀಳುತ್ತೆ ಘರ್ಷಣೆ ರೂಪದಲ್ಲಿ. ಹಾಗೇನಾಗತ್ತೆ, ಸಮಯನೂ ಕೂಡ ಧನನೇ ಅಲ್ವಾ, ಅಲ್ಲಿ ಖರ್ಚಾಗತ್ತೆ. ಸಂಕಲ್ಪನೂ ಸಹ ಧನನೇ ಅಲ್ವಾ, ಅಲ್ಲಿ ಸಂಕಲ್ಪಗಳು ಯಾವ ರೀತಿ ಖರ್ಚಾಗತ್ತೆ. ಇದು ನೋಡಿ, ವ್ಯರ್ಥದಲ್ಲಿ ಸಮಯನೂ ಖರ್ಚಾಗತ್ತೆ, ಸಂಕಲ್ಪನೂ ಈ ಗೊಂದಲ ಘರ್ಷಣೆ ಈ ವ್ಯರ್ಥದಲ್ಲಿ ಖರ್ಚಾಗತ್ತೆ. ಮತ್ತೆ ಶಕ್ತಿಗಳು ಕೂಡ ಧನನೇ ಅಲ್ವಾ, ಶಕ್ತಿನೂ ಸಹ ಅಲ್ಲಿ ಖರ್ಚಾಗ್ಬಿಡತ್ತೆ, ವ್ಯರ್ಥವಾಗಿ ಹೊರಟೋಗುತ್ತೆ. ಇವುಗಳನ್ನ ನೀವೇನ್ ಮಾಡ್ಬೇಕು, ಉಳಿತಾಯ ಮಾಡಬೇಕು. ಇದನ್ನ ಎಕಾನಮಿ ಅಂತ ಹೇಳ್ತಾರೆ. ಇವುಗಳನ್ನ ವ್ಯರ್ಥವಾಗಿ ಕಳ್ಕೋಬೇಡಿ. ಎಕಾನಮಿ ಅಂದ್ರೇನೆ ಜಮಾ ಖಾತೆಯನ್ನ ವೃದ್ಧಿ ಮಾಡ್ಕೊಳ್ಳುವಂಥದ್ದು. ಇವುಗಳ ನೋಡಿ, ಸಮಯ ನಾವು ವ್ಯರ್ಥದಲ್ಲಿ ಕಳೀತಿಲ್ಲ, ಖರ್ಚು ಮಾಡ್ತಿಲ್ಲ, ಸಂಕಲ್ಪನೂ ಖರ್ಚು ಮಾಡ್ತಿಲ್ಲ, ಶಕ್ತಿಗಳು ಖರ್ಚು ಮಾಡ್ತಿಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ, ಜಮಾ ಆಗ್ತಿರುತ್ತೆ, ಉಳಿತಾಯ ಆಗ್ತಿರುತ್ತೆ ಅಲ್ವಾ. ಈಗ ನಾವು ಸ್ಥೂಲ ಧನವನ್ನ ನಾವೇನ್ ಮಾಡ್ತೀವಿ, ಜಾಸ್ತಿ ಖರ್ಚು ಮಾಡಬಾರ್ದು ಅಲ್ವಾ, ವೇಸ್ಟ್ ಖರ್ಚು ಮಾಡಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಖರ್ಚು ಮಾಡಬೇಕು, ಉಳಿದಿದ್ದನ್ನ ಸೇವ್ ಮಾಡಬೇಕು, ಉಳಿತಾಯ ಮಾಡಬೇಕು ಅಲ್ವಾ. ಒಂದು ಫ್ಯಾಮಿಲಿ ಇದೆ ಅಂತಂದ್ರೆ ಅಲ್ಲಿ ಆ ಫ್ಯಾಮಿಲಿ ಎಲ್ಲರನ್ನು ಸಂಭಾಲನೆ ಮಾಡ್ಬೇಕು. ಒಬ್ಬರು ದುಡಿತಿರ್ತಾರೆ ಆಯ್ತಾ, ಆ ಫ್ಯಾಮಿಲಿ ಎಲ್ಲರನ್ನೂ ಸಂಭಾಲನೆ ಮಾಡ್ಬೇಕು ಅಂತಂದ್ರೆ ದುಡ್ಡು ಒಂದೊಂದು ರೂಪಾಯಿ ಸಹ ಅವರು ಲೆಕ್ಕ ಇಡ್ತಿರ್ತಾರೆ. ಎಷ್ಟು ಖರ್ಚಾಯ್ತು ಅಲ್ವಾ, ಎಷ್ಟು ಉಳಿತಾಯ ಇದೆ ಚೆಕ್ ಮಾಡ್ಕೋತಿರ್ತಾರೆ. ಮತ್ತೆ ವೇಸ್ಟ್ ಖರ್ಚು ಮಾಡಬಾರ್ದು, ಯಾಕೆಂದ್ರೆ ನಾಳೆಗ್ ಬೇಕಾಗತ್ತೆ ಅವ್ರಿಗೆ. ತಿಂಡಿಗೆ ಬೇಕು, ಊಟಕ್ಕೆ ಬೇಕು, ಬಟ್ಟೆಗೆ ಬೇಕು, ಸ್ಕೂಲ್ಗೆ ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು, ಎಲ್ಲದಕ್ಕೂ ಸಹ ಅಲ್ವಾ. ಏನೇನೆಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ ಅದಕ್ಕೆಲ್ಲ ಬೇಕು ಅಂತ ಏನ್ ಮಾಡ್ತಿರ್ತಾರೆ, ವೇಸ್ಟ್ ಖರ್ಚು ಮಾಡದೆ ಉಳಿತಾಯ ಮಾಡ್ಕೊಳ್ತಿರ್ತಾರೆ ಅಲ್ವಾ. ಅದು ಉಳಿತಾಯ ಆಗತ್ತೆ. ಆಗ ಉಳಿತಾಯ ಮಾಡ್ಕೊಂಡು ಇಟ್ಕೊಂಡಿರೋದು ಒಂದು ಕಷ್ಟದ ಸಮಯದಲ್ಲಿ, ದೊಡ್ಡ ಪರಿಸ್ಥಿತಿ ಬಂತಂದ್ರೆ ಆ ಸಮಯದಲ್ಲಿ ಏನಾಗುತ್ತೆ, ಅದು ನಮಗೆ ಇರ್ಬೋದು, ಅದು ಇತರರಿಗೆ ಇರ್ಬೋದು, ಮನೆ ಫ್ಯಾಮಿಲಿಯಲ್ಲಿ ಇರೋರಿಗೆ ಇರ್ಬೋದು, ಅವಾಗ ಏನಾಗುತ್ತೆ, ಅದು ಉಪಯೋಗಕ್ಕೆ ಬರುತ್ತೆ ಅಲ್ವಾ. ಇಲ್ಲೂ ಅಷ್ಟೇ, ನಮಗೆ ಸಮಯ ಅನ್ನೋದು ಸಹ ಒಂದು ಧನನೇ, ಸಂಕಲ್ಪಗಳನ್ನೋದು ಸಹ ಧನನೇ, ಶಕ್ತಿಗಳು ಕೂಡ ಧನನೇ. ಇವುಗಳು ನಮ್ಮಲ್ಲಿ ಇದಾವೆ, ಇವುಗಳ ಜಮಾ ಖಾತೆ ಇದೆ, ಇವುಗಳು ಉಳಿತಾಯ ಆಗಿದಾವೆ ಅಂದ್ರೆ ಇವು ನಮಗೂ ಮತ್ತೆ ಸರ್ವ ಆತ್ಮಗಳಿಗೂ ಸಹ ಏನಾಗುತ್ತೆ, ಅದು ಉಪಯೋಗ ಆಗತ್ತೆ, ಧನ ಅಲ್ವಾ ಇದು. ನಾವ್ ಹೇಳ್ತಿರ್ತೀವಿ ನಮ್ಗೆ ಸಮಯನೇ ಸಿಗೋದಿಲ್ಲ ಅಲ್ವಾ, ನಮಗೆ ಸಮಯನೇ ನಮಗೆ ಸಿಗೋದಿಲ್ಲ. ಎಷ್ಟು ನಾವು ಬಾಬಾರವರ ಸ್ಮೃತಿಯಲ್ಲಿ ಸಮಯವನ್ನ ಕಳೀತೀವಿ, ಅಷ್ಟು ಆ ಸಮಯದ ಖಜಾನೆ ಏನಿದೆ, ಆ ಸಮಯ ಅನ್ನೋ ಧನ ಏನಿದೆ ಅದು ಜಮಾ ಆಗ್ತಾ ಹೋಗುತ್ತೆ ಖಾತೆಯಲ್ಲಿ. ಉಳಿದಿದ್ದೆಲ್ಲವೂ ಸಹ ಜ್ಞಾನ, ಯೋಗ, ಧಾರಣೆ, ಸೇವೆ ಅಷ್ಟರಲ್ಲೂ ಬಾಬಾ ಸ್ಮೃತಿ ಇರುತ್ತೆ ಅಲ್ವಾ. ಎಲ್ಲಾದ್ರಲ್ಲೂ ಬಾಬಾ ಸ್ಮೃತಿ, ಆತ್ಮದ ಸ್ಮೃತಿ, ಸ್ವ ಉನ್ನತಿ, ಇತರರ ಉನ್ನತಿ ಆಗ್ತಿರ್ಬೇಕು ಅದರಲ್ಲಿ. ಆಗ ಇವೆಲ್ಲವೂ ಸಹ ಉಳಿತಾಯ ಆಗ್ತಿರುತ್ತೆ. ಏಕ್ನಾಮಿ ಮತ್ತೆ ಎಕಾನಮಿ ಸಂಸ್ಕಾರ ಇರುವಂತವರು ಈ ಎರಡು ಶಕ್ತಿಗಳನ್ನ ಅಂದ್ರೆ ಟಚಿಂಗ್ ಮತ್ತೆ ಕ್ಯಾಚಿಂಗ್ ಪವರ್ ಅನುಭವವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅವ್ರು ಮಾತ್ರ, ಯಾರು ಏಕ್ನಾಮಿ ಆಗಿರ್ತಾರೆ, ಯಾರು ಎಕಾನಮಿ ಆಗಿರ್ತಾರೆ, ಅವರು ಮಾತ್ರ
ಈ ಟಚಿಂಗ್ ಪವರ್, ಕ್ಯಾಚಿಂಗ್ ಪವರ್ ಅನ್ನ ಅನುಭವ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಲ್ವಾ. ನೋಡಿ, ಎಲ್ಲನೂ ಸಹ ಸಮಯ ಎಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ, ಬಾಬಾ ಕಡೆ ಇಲ್ಲ. ಸಂಕಲ್ಪಗಳು ವ್ಯರ್ಥವಾಗಿ ಹೋಗ್ತಾ ಇದೆ, ಇಲ್ಲ, ಬಾಬಾ ಕಡೆ ಇಲ್ಲ. ಶಕ್ತಿಗಳು ವ್ಯರ್ಥವಾಗಿ ಹೋಗ್ತಾ ಇದೆ ಅಲ್ವಾ. ಮತ್ತೆ ಎಲ್ಲಿ ಸಮಯ ವ್ಯರ್ಥವಾಗಿ ಹೋಗ್ತಾ ಇದೆ ಅಲ್ಲಿ ಸಂಕಲ್ಪಗಳು ಎಲ್ಲವೂ ಸಹ ವ್ಯರ್ಥವಾಗಿ ಹೋಗ್ತಿರುತ್ತೆ. ಪ್ರತಿಯೊಂದು ವ್ಯರ್ಥವಾಗಿ ಹೋಗ್ತಿರುತ್ತೆ. ನಮ್ಮ ಸ್ಮೃತಿ ಏನಿರುತ್ತೆ, ನಮ್ಮ ಒಂದು ಸ್ಥಿತಿ ಏನಿರುತ್ತೆ ಅಲ್ವಾ, ಎಲ್ಲನೂ ಸಹ ಅದರ ಪ್ರಭಾವದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಒಂದು ಪರಿಸ್ಥಿತಿಯ ಒಂದು ಪ್ರಭಾವ ನಮ್ಮ ಮೇಲೆ ಬೀಳ್ತಿರುತ್ತೆ, ಇಲ್ಲ ಯಾರ್ದಾದ್ರೂ ಒಬ್ಬರದ್ದು ಅವರ ಒಂದು ಸ್ವಭಾವ ಸಂಸ್ಕಾರದ ಪ್ರಭಾವ ನಮ್ಮ ಮೇಲೆ ಬೀಳ್ತಿರುತ್ತೆ. ಅದರಲ್ಲಿ ಗೊಂದಲದಲ್ಲಿ ಬಂದ್ಬಿಟ್ಟಿರ್ತೀವಿ, ಘರ್ಷಣೆಯಲ್ಲಿ ಬಂದ್ಬಿಟ್ಟಿರ್ತೀವಿ. ಅಲ್ಲೇನೆ ಎಲ್ಲ ಖರ್ಚಾಗ್ತಾ ಹೋಗ್ತಿರುತ್ತೆ. ಬಾಬಾನೂ ಇಲ್ಲ, ಆತ್ಮನೂ ಇಲ್ಲ. ಆಗ ಇವೆಲ್ಲ ಖರ್ಚಾಗ್ತಾ ಹೋಗುತ್ತೆ. ಅಲ್ಲಿ ಸೇವ್ ಆಗುತ್ತೆ, ಎಲ್ಲಿ ಉಳಿತಾಯ ಮಾಡಕ್ ಸಾಧ್ಯ ಇದೆ ಅಲ್ವಾ. ಅವೆಲ್ಲ ಇದ್ರೂ ಕೂಡ ನಿಮ್ಮ ಬುದ್ಧಿ ಲೈನು ಕ್ಲಿಯರ್ ಆಗಿರ್ಬೇಕು. ಇದರ ಅವಶ್ಯಕತೆ ತುಂಬಾ ತುಂಬಾ ಇದೆ ಈಗ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ. ಟಚಿಂಗ್ ಪವರ್ ಮತ್ತೆ ಕ್ಯಾಚಿಂಗ್ ಪವರ್ ಯಾರಲ್ಲಿ ಇರುತ್ತೆ ಅಂದ್ರೆ ಏಕ್ನಾಮಿ, ಎಕಾನಮಿ, ಇವೆರಡು ಯಾರು ಸಂಸ್ಕಾರ ಇರುತ್ತೆ, ಯಾರಲ್ಲಿ 2 ಸಂಸ್ಕಾರ ಇರುತ್ತೋ ಅವ್ರು ಮಾತ್ರ ಇವೆರಡು ಶಕ್ತಿಗಳನ್ನ ಅನುಭವ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಅನುಭವವನ್ನ ವಿನಾಶದ ಸಮಯದಲ್ಲಿ ನೀವು ಮಾಡಕ್ಕಾಗೋದಿಲ್ಲ. ಯಾಕೆಂದ್ರೆ ಆ ಅಭ್ಯಾಸ ಇಲ್ಲಿಂದನೇ ಸ್ಟಾರ್ಟ್ ಆಗಿರ್ಬೇಕು, ಈಗಿಂದನೇ ಇರಬೇಕು. ಈ ಸಮಯದಲ್ಲಿ ನೀವು ಅಭ್ಯಾಸ ಮಾಡ್ತಿದ್ದೀರಾ ಅಂತಂದ್ರೆ ಅಂತಿಮ ಸಮಯಕ್ಕೆ ಕೊನೆಯಲ್ಲಿ ಶ್ರೇಷ್ಠ ಮತ ಮತ್ತೆ ಗತಿಯನ್ನ ನೀವು ಪಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಬುದ್ಧಿ ಲೈನ್ ಕ್ಲಿಯರ್ ಇರುತ್ತಲ್ಲ, ಬಾಬಾರವರಿಂದ ಡೈರೆಕ್ಷನ್ ಸಿಗ್ತಿರುತ್ತೆ, ಶ್ರೇಷ್ಠವಾದ ಒಂದು ಆದೇಶ ಶ್ರೀಮತ ಸಿಗ್ತಿರುತ್ತೆ. ಅದರ ತಕ್ಕಾಗೆ ನಿಮಗೆ ಗತಿನೂ ಸಹ ಸಿಗುತ್ತೆ ಅಂತಿಮಕ್ಕೆ. ಉದಾಹರಣೆಗೆ ನೋಡಿ, ಈಗ ವಿನಾಶಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ ಅನ್ಕೊಳ್ಳಿ, ಆಯ್ತಾ. ಒಂದ್ ವೇಳೆ 10 ವರ್ಷ ಇದೆ, ಇಲ್ಲ 5 ವರ್ಷ ಇದೆ, ಎಕ್ಸಾಂಪಲ್ಗೆ 5 ವರ್ಷ ಇದೆ, 10 ವರ್ಷ ಇದೆ ಅನ್ಕೊಳ್ಳಿ. ಆ ಒಂದು 5 ವರ್ಷ 10 ವರ್ಷ ಆಗೋದ್ಮೇಲೆ ಮತ್ತೆ ನೀವು ಪುರುಷಾರ್ಥ ಮಾಡಕ್ಕಾಗೋದಿಲ್ಲ. ಎಷ್ಟು ಕಷ್ಟಪಟ್ಟರೂ ಸಹ ನೀವು ಪುರುಷಾರ್ಥ ಮಾಡಕ್ಕಾಗೋದಿಲ್ಲ, ಬಲಹೀನ ಆಗ್ಬಿಡ್ತೀರಾ. ಈಗಂತೂ ವಿನಾಶದ ಸಮಯ ನಡೀತಾ ಇದೆ ಅಲ್ವಾ. 86 ಸಲ ಹೇಳಿರೋದಲ್ವಾ ಬಾಬಾ, ಈಗಂತೂ ವಿನಾಶದ ಸಮಯ ನಡೀತಾ ಇದೆ. ನಾವೆಲ್ಲಾ ಕಡೆನೂ ಸಹ ನಾವು ನೋಡ್ತಿದೀವಿ ಅಲ್ವಾ. ನೋಡಿ, ಅದನ್ನೇ ಹೇಳುವಂಥದ್ದು. ಎಲ್ಲಾದ್ರೂ ಒಂದು ಕಡೆ ಒಂದು ಮನೆನೇ ತಗೊಳ್ಳಿ, ತುಂಬಾ ಯಾರಿಗಾದ್ರೂ ಹುಷಾರಿಲ್ಲ ಅನ್ಕೊಳ್ಳಿ, ತುಂಬಾ ಏನಾದ್ರೂ ಜಗಳಗಳು ಗಲಾಟೆಗಳು ಏನೋ ದೊಡ್ಡ ಪರಿಸ್ಥಿತಿ ಮನೆಗೆ ಬಂದ್ಬಿಡ್ತು ಅಂದ್ರೆ ಆ ಟೈಮ್ ಬಾಬಾ ನೆನಪು ಬರೋದಿಲ್ಲ, ಟೆನ್ಷನ್ನು, ಭಯ, ಚಿಂತೆ, ಮತ್ತೆ ಮುರುಳಿ ಓದಕ್ಕಾಗೋದಿಲ್ಲ, ಬಾಬಾ ನೆನಪು ಮಾಡಕ್ಕಾಗೋದಿಲ್ಲ ಅಲ್ವಾ, ಏನು ತೋಚೋದೇ ಇಲ್ಲ ಅಲ್ವಾ. ಆ ರೀತಿ ಆಗ್ಬಿಡುತ್ತೆ ಈಗ್ಲೇನೆ. ಅಂತಿಮದಲ್ಲಿ ಯಾವ ರೀತಿ ಇರುತ್ತೆ, ಇಡೀ ಪ್ರಪಂಚನೇ ಅಶಾಂತಿ, ಯಾವ ರೀತಿ ಇರುತ್ತೆ, ದುಃಖ, ಹಾಹಾಕಾರ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಒಂದು ಸೆಕೆಂಡಲ್ಲಿ ಬಾಬಾರವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಈಗಿಂದ ಎಷ್ಟು ಅಭ್ಯಾಸ ಇರಬೇಕು ಅಲ್ವಾ. ಅದಕ್ಕೆ ಹೇಳಿದ, ಆ ಸಮಯದಲ್ಲಿ ಯಾರು ಹೇಳಕ್ಕೂ ಇರೋದಿಲ್ಲ, ನಮಗೆ ಮುರುಳಿಗಳು ಸಿಗೋದಿಲ್ಲ, ಏನೂ ಇರಲ್ಲ. ನಾವು ಬಾಬಾರ ಜೊತೆ ಕನೆಕ್ಟ್ ಆಗಿ ನಾವು ಬಾಬಾರವರಿಂದನೇ ಡೈರೆಕ್ಷನ್ಸ್ ತಗೋಬೇಕಾಗತ್ತೆ, ಶ್ರೀಮತ ತಗೋಬೇಕಾಗತ್ತೆ. ಕೇವಲ ಟಚಿಂಗ್ ಕ್ಯಾಚಿಂಗ್ ಪವರ್ ಇಂದ ಮಾತ್ರನೇ ಅವಾಗ ನಾವು ತಗೊಳಕ್ಕೆ ಸಾಧ್ಯ ಆಗೋದು. ಏನೇ ಒಂದು ಪರಿಸ್ಥಿತಿ ನಮ್ಮ ಹತ್ರ ಬಂದಿದೆ, ವಿಘ್ನ ಬಂದಿದೆ, ಆ ಸಮಯದಲ್ಲಿ ನಾನು ಯಾವ ರೀತಿ ಇರಬೇಕು ಅನ್ನೋದು ಕೂಡ ಬಾಬಾ ಆ ಸಮಯಕ್ಕೆ ಟಚ್ ಮಾಡಿಸ್ತಾರೆ, ಸೂಚನೆ ಕೊಡ್ತಾರೆ ಅಲ್ವಾ. ಏನ್ ಮಾಡ್ಬೇಕು ಅನ್ನೋ ಟಚ್ ಆಗುತ್ತೆ ನಮ್ಗೆ. ಆ ಸಮಯದಲ್ಲಿ ನಾವು ಈ ರೀತಿ ನಾವು ಮಾಡ್ತೀವಿ, ಇದೇ ರೀತಿ ಮಾಡ್ಬೇಕು ಅಂತ ಬಾಬಾ ಟಚಿಂಗ್ ಕೊಟ್ಟಿದೆ, ಆ ರೀತಿ ಮಾಡ್ತೀವಿ. ಅವಾಗೆಲ್ಲನೂ ಸಹ ಏನಾಗುತ್ತೆ, ಸಮಯ ಇರ್ಬೋದು, ಶಕ್ತಿಗಳಿರ್ಬೋದು, ಸಂಕಲ್ಪಗಳಿರ್ಬೋದು, ಅವು ಏನಾಗುತ್ತೆ, ಉಳಿತಾಯ ಆಗತ್ತೆ. ಅವೆಲ್ಲ ಧನ ಉಳಿತಾಯ ಆಗತ್ತೆ. ಅಂತಿಮ ಸಮಯದಲ್ಲೆಲ್ಲ ವಿನಾಶ ಆಗಿ ಹೋಗ್ತಾ ಇದ್ರೆ ಯಾರು ಬಂದು ನಿಮಗೆ ಡೈರೆಕ್ಷನ್ ಕೊಡ್ತಾರೆ, ಯಾರು ಬಂದು ನಿಮಗೆ ಶ್ರೀಮತ ಕೊಡ್ತಾರೆ, ಯಾರು ಬಂದು ನಿಮಗೆ ಹೇಳ್ತಾರೆ ತಗೋ ಮುರುಳಿ ಎತ್ಕೊಂಡು ಓದು ಅಂತ ಯಾರು ಕೊಡ್ತಾರೆ ನಿಮಗೆ. ನೆನಪು ಮಾಡಕ್ಕೂ ಕೂಡ ಆಗೋದಿಲ್ಲ ಆ ಸಮಯದಲ್ಲಿ. ಈಗಿಂದ ನಮ್ಗೆ ಈ ಅಭ್ಯಾಸ ಇಲ್ಲ ಅಂತಂದ್ರೆ ಸ್ವಲ್ಪ ಸಮಯ ಹೋದ್ಮೇಲೆನೆ
ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಈಗ್ಲಿಂದಾನೇ ನಾವೇನ್ ಮಾಡ್ಬೇಕಾಗತ್ತೆ, ಇದರ ಒಂದು ಅಭ್ಯಾಸವನ್ನ, ಪ್ರಾಕ್ಟೀಸ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಅಂತಿಮಕ್ಕೆ ನಾವು ಮೋಸ ಹೋಗ್ಬಿಡ್ತೀವಿ. ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಗೊಂದಲ. ಅದಕ್ಕೆ ಬಾಬಾ ಹೇಳುವಂಥದ್ದು ಏಕನಾಮಿ ತುಂಬಾ ಅವಶ್ಯಕತೆ ಇದೆ, ಎಕಾನಮಿ ತುಂಬಾ ಅವಶ್ಯಕತೆ ಇದೆ. ಇವೆರಡು ಸಂಸ್ಕಾರ ತುಂಬಾ ನಮಗೆ ಅವಶ್ಯಕತೆ ಇದೆ. ಬಾಬಾ ಒಬ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅಂದಾಗ ಅವರೊಬ್ರು ಅಷ್ಟೇ ಇರ್ತಾರೆ. ಮನಸ್ಸು ಬುದ್ಧಿಯಲ್ಲಿ ಅವರೊಬ್ರು ಅಷ್ಟೇ ಇರ್ತಾರೆ. ನಮ್ಮ ಮನಸ್ಸು ಬುದ್ಧಿ ಅವ್ರ ಜೊತೆ ಇರುತ್ತೆ. ಅವ್ರು ಕೊಟ್ಟಿರ್ತೀವಿ ನಾವು. ಎಷ್ಟೇ ಗೊಂದಲದ ವಾತಾವರಣ, ಅಶಾಂತಿ ವಾತಾವರಣ, ವಾಯುಮಂಡಲ ಇದ್ರೂ ಕೂಡ ನಮ್ಮ ಬುದ್ಧಿ ಬಾಬಾ ಜೊತೆ ಜೋಡಣೆ ಆಗಿದೆ ಅಂದ್ರೆ ಆಗ ಏನಾಗ್ತಿರುತ್ತೆ, ಆ ಗೊಂದಲ ಸಮಯದಲ್ಲಿ ಆಗ ನಾನು ಸುರಕ್ಷಿತವಾಗಿರ್ಬೇಕಂದ್ರೆ ನಾನೇನ್ ಮಾಡ್ಬೇಕು ಅನ್ನೋದು ನನಗೂ ಸಹ ಬಾಬಾ ಸೂಚನೆ ಕೊಡ್ತಿರ್ತಾರೆ, ಟಚಿಂಗ್ ಕೊಡ್ತಿರ್ತಾರೆ. ಮತ್ತೆ ಇತರರಿಗೆ ಏನ್ ಕೊಡ್ಬೇಕು ಅನ್ನೋದು ಸಹ ಸೂಚನೆ ಮತ್ತೆ ಟಚಿಂಗ್ ಕೊಡ್ತಿರ್ತಾರೆ ಆ ಸಮಯದಲ್ಲಿ. ಈಗಿಂದನೂ ಸಹ ನಾವು ಇದರ ಒಂದು ಅಭ್ಯಾಸವನ್ನ ನಾವು ಮಾಡ್ಬೇಕು. ಅದಕ್ಕೆ ಬಾಬಾ ಒಬ್ಬರನ್ನ ಬಿಟ್ರೆ ಬೇರೆ ಯಾರನ್ನು ನೆನಪು ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಬಾಬಾ ಅಂದ್ರೆ ಇದಕ್ಕೋಸ್ಕರನೇ ಹೇಳ್ತಾರೆ. ಇತರ ವ್ಯಕ್ತಿಗಳು, ವಸ್ತುಗಳು ಏನೇ ಒಂದು ಆಕರ್ಷಣೆ ಮಾಡಿದ್ರು ಸಹ ಅದು ಮನಸ್ಸು ಬುದ್ಧಿ ಅಂದ್ರೆ ಬುದ್ಧಿ ಬಾಬಾ ಜೊತೆ ಮಾತ್ರನೇ ಕನೆಕ್ಟ್ ಆಗಿರ್ಬೇಕು. ಈಗಿಂದನೇ ಮಾಡ್ಬೇಕಾಗತ್ತೆ. ಆಗ ಪುರುಷಾರ್ಥ ಈಗ ಬಾಬಾ ಯಾವಾಗೋ ಹೇಳಿದ್ದಾರೆ ಅಲ್ವಾ, ಅಂದ್ರೆ ನೀವು ಸ್ವಯಂ ಪುರುಷಾರ್ಥ ಮಾಡುವಂತ ಸಮಯ ಆಲ್ರೆಡಿ, ಸ್ವಯಂ ಕಲ್ಯಾಣ ಮಾಡ್ಕೊಳ್ಳುವಂತ ಸಮಯ ಆಲ್ರೆಡಿ ಸಮಾಪ್ತಿ ಆಗೋಗಿದೆ. ಈಗ ಏನಿದ್ರು ಇತರರ ಕಲ್ಯಾಣ ಮಾಡುವಂತ ಸಮಯ ನಡೀತಾ ಇದೆ. ಯಾಕೆಂದ್ರೆ ಇತರರ ಕಲ್ಯಾಣ ಮಾಡೋದಲ್ಲೇ ನಿಮ್ಮ ಕಲ್ಯಾಣ ಅನ್ನುವಂತಹದ್ದು ಆಗ್ತಿರತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಈಗ ನಡೀತಿರೋದೇ ಇಂತಹ ಸಮಯ. ಈಗ ನಾವು ಯಾವಾಗ ನಮ್ಮ ಬುದ್ಧಿ ಲೈನ್ ಕ್ಲಿಯರ್ ಇರುತ್ತೆ ಆಗ ನಮಗೂ ಟಚಿಂಗು, ಇತರರಿಗೂ ಏನ್ ಮಾಡ್ಬೇಕು ಅನ್ನೋ ಟಚಿಂಗ್ ಕೊಡ್ತಿರ್ತಾರೆ, ಸೂಚನೆಗಳನ್ನ ಕೊಡ್ತಿರ್ತಾರೆ ಬಾಬಾ ಅಂತ ಹೇಳ್ತಿದ್ದಾರೆ. ನೀವು ನೋಡಿ, ಆ ಸಮಯ ಮುಗೀತು ಅಂತಂದ್ರೆ ವಿನಾಶ ಆಗೋದಕ್ಕೆ ಇಷ್ಟು ಸಮಯ ಇದೆ, ಆ ಸಮಯ ಕಳೆದೋಯ್ತು, ಮತ್ತೆ ವಿನಾಶ ಸ್ಟಾರ್ಟ್ ಆಗೋಯ್ತು. ಅವಾಗ ಏನ್ ಮಾಡಕ್ಕಾಗತ್ತೆ, ಪುರುಷಾರ್ಥ ಮಾಡಕ್ಕಾಗೋದಿಲ್ಲ. ಎಷ್ಟು ಶ್ರಮ ಪಟ್ರೂ ಸಹ ಮಾಡಕ್ಕಾಗೋದಿಲ್ಲ, ಬಲಹೀನ ಆಗ್ಬಿಡ್ತೀರಾ. ಆಮೇಲೆ ಅಂತಿಮ ಸಮಯ ಯುದ್ಧದಲ್ಲೇ ಕಳೆದೋಗ್ಬಿಡುತ್ತೆ, ಸಫಲತೆ ಸಿಗೋದಿಲ್ಲ ನಿಮಗೆ. ತ್ರೇತಾಯುಗದವರಾಗಿ ಆಗ್ಬಿಡ್ತೀರಾ. ಆತರ ಆಗ್ಬಾರ್ದಲ್ವ ನೀವು. ಬಾಬ್ದಾದಕ್ಕೆ ಹೇಳ್ತಿದ್ದಾರೆ ಆತರ ಆಗ್ಬಾರ್ದಲ್ವ ನೀವು. ಶ್ರಮ ಅನ್ನುವಂತಹದ್ದು ಬಿಲ್ಲು ಬಾಣ. ಶ್ರಮ ಅನ್ನುವಂತಹದ್ದೇನು ಕಷ್ಟ, ಅದು ಕಷ್ಟಪಡೋದೇ ಯುದ್ಧ ಆಯ್ತಾ. ಕಷ್ಟಪಟ್ಟು ಮಾಡುವಂತಹದ್ದೇ ಅದೇ ಯುದ್ಧ, ಅದೇ ಬಿಲ್ಲು ಬಾಣ ಅಂತ ಹೇಳ್ತಿದ್ದಾರೆ. ಸದಾ ಪ್ರೀತಿಯಲ್ಲಿರುವಂತಹದ್ದು, ಸಂತೋಷದಲ್ಲಿರುವಂತಹದ್ದು ಅಂದ್ರೆ ಮುರುಳೀಧರರಾಗಿ ಆಗುವಂತಹದ್ದು, ನಂಬರ್ 1 ಆತ್ಮ ಆಗುವಂತಹದ್ದು ಅಂದ್ರೆ ಸೂರ್ಯವಂಶಿಗಳಾಗಿ ಆಗುವಂತಹದ್ದು. ಸದಾ ಪ್ರೀತಿಯಲ್ಲಿರುವಂಥದ್ದು, ಬಾಬಾರವರ ಪ್ರೀತಿಯಲ್ಲಿರುವಂಥದ್ದು, ಆಗ ಸದಾ ಸಂತೋಷದಲ್ಲಿರುವಂಥದ್ದು ಅಂದ್ರೆ ಮುರುಳೀಧರರಾಗುವಂಥದ್ದು. ಅಂದ್ರೆ ಜ್ಞಾನ ನಮ್ಮಲ್ಲಿ ಚಿಮ್ಮುತ್ತಾ ಇರತ್ತೆ ಆಯ್ತಾ. ಯಾಕಂದ್ರೆ ಎಲ್ಲಿ ಯೋಗಿಗಳು, ಜ್ಞಾನಿಗಳು ಅಂದ್ರೆ ಅಲ್ಲಿ ಜ್ಞಾನ ಅನ್ನುವಂತಹದ್ದು ಇರುತ್ತೆ ಅಲ್ವಾ. ಮುರುಳೀಧರರಾಗುವಂಥದ್ದು, ಸದಾ ಪ್ರೀತಿಯಲ್ಲಿರುವಂಥದ್ದು, ಸಂತೋಷದಲ್ಲಿರುವಂತಹದ್ದು ಅಂದ್ರೆ ಸೂರ್ಯವಂಶಿಗಳಾಗಿ ಆಗುವಂಥದ್ದು ಅಂದ್ರೆ ನಂಬರ್ 1 ಆತ್ಮಗಳು ಆಗುವಂಥದ್ದು. ಮುರುಳಿ ಏನ್ ಮಾಡುತ್ತೆ ಗೊತ್ತಾ, ನಾಟ್ಯ ಮಾಡಿಸುತ್ತೆ, ಡ್ಯಾನ್ಸ್ ಮಾಡಿಸುತ್ತೆ. ಮತ್ತೆ ಬಿಲ್ಲು ಬಾಣ ಗುರಿಯೇ ನೋಡೋದ್ರಲ್ಲೇನೆ ಕಷ್ಟ ಆಗ್ಬಿಡುತ್ತೆ, ಶ್ರಮ ಮಾಡಿಸ್ಬಿಡುತ್ತೆ ಅದು ಅಲ್ವಾ. ಮುರುಳಿ ನಮಗೆ ನೋಡಿ, ಯಾವಾಗ ನಾವು ಏಕನಾಮಿ ಆಗಿರ್ತೀವಿ, ಎಕಾನಮಿ ಆಗಿರ್ತೀವಿ ನಾವು, ಆಗ ಏನಾಗಿರ್ತೀವಿ, ಮುರುಳೀಧರರಾಗಿರ್ತೀವಿ, ಸದಾ ಸಂತೋಷದಲ್ಲಿರ್ತೀವಿ, ಪ್ರೀತಿಯಲ್ಲಿರ್ತೀವಿ, ಸೂರ್ಯವಂಶಿಗಳಾಗಿರ್ತೀವಿ. ಅಂದ್ರೆ ಆ ಮುರುಳಿ ಅನ್ನುವಂಥದ್ದು ನಾಟ್ಯ ಮಾಡಿಸುತ್ತೆ. ಎಲ್ಲ ಗೊತ್ತಿರುತ್ತಲ್ಲ ಆ ಸಮಯಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದು ಸಹ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಆ ಸಮಯಕ್ಕೆ ಸಡನ್ಲಿ ನಾನು ಮಾಡ್ಬಿಡ್ತೀನಿ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಮಾಡಿಸ್ಬಿಡ್ತಾರೆ ಬಾಬಾ, ಎಲ್ಲ ಗೊತ್ತಿರುತ್ತೆ.
ಜ್ಞಾನ ಸಂಪನ್ನರಾಗಿರ್ತೀವಿ ಆ ಸಮಯದಲ್ಲಿ. ಮಾಸ್ಟರ್ ಜ್ಞಾನ ಸಾಗರರಾಗಿರ್ತೀವಿ, ಜ್ಞಾನ ಪೂರ್ಣರಾಗಿರ್ತೀವಿ ಆ ಸಮಯದಲ್ಲಿ. ಬಾಬಾ ಮುರುಳಿನೇ ಅಲ್ವಾ, ಮುರುಳಿ ಕೊಡ್ತಾರೆ, ಹೌದು, ಮುರುಳಿ ಪೇಪರ್ಗಳಲ್ಲಿರ್ಬೋದು, ಎಲ್ಲದರಲ್ಲೂ ಕೊಡ್ತೀವಿ, ಬುಕ್ಗಳಲ್ಲಿ ಸಿಗ್ತಿರುತ್ತೆ. ಆದ್ರೆ ಬಾಬಾ ಬುದ್ಧಿಗೇನೆ ಟಚ್ ಮೂಲಕ ಕೊಡ್ತಿರ್ತಾರೆ. ಮುರುಳಿನೇ ಶ್ರೀಮಂತ ಅಲ್ವಾ, ಬುದ್ಧಿ ಮೂಲಕನೇ ಕೊಡ್ತಿರ್ತಾರೆ. ಆಗ ಈ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು, ನನ್ನ ಕಲ್ಯಾಣಕ್ಕೆ ಇತರರ ಆ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು, ಇತರರಿಗೋಸ್ಕರ ನನಗೋಸ್ಕರ, ಅದು ಗೊತ್ತಾಗ್ಬಿಡುತ್ತೆ. ಟಚ್ ಮಾಡಿಸ್ಬಿಡ್ತಾರೆ, ಸೂಚನೆ ಕೊಟ್ಬಿಡ್ತಾರೆ. ಅದು ನಿಮ್ಗೆ ಡ್ಯಾನ್ಸ್ ಮಾಡಿಸ್ಬಿಡುತ್ತೆ. ಆ ಸಮಯದಲ್ಲಿ ಗೊಂದಲನೂ ಇರೋದಿಲ್ಲ, ಏನ್ ಮಾಡ್ಬೇಕು ಅನ್ನೋ ಗೊಂದಲ ಅನ್ನುವಂಥದ್ದು ಅವಾಗ ನಿಮಗೆ ಬರೋದೇ ಇಲ್ಲ, ಟೆನ್ಷನ್ ಬರೋದಿಲ್ಲ. ಮತ್ತೆ ಬಿಲ್ಲು ಬಾಣ ಅಂದ್ರೆ ಏನಾಗ್ಬಿಡತ್ತೆ, ಅದು ಗುರಿ ನೋಡೋದ್ರಲ್ಲಿ ಶ್ರಮ ಮಾಡಿಸ್ಬಿಡತ್ತೆ ನೋಡಿ. ಈಗ ಬಿಲ್ಲು ಬಾಣ ಇಟ್ಕೊಂಡಿದೀವಿ ಅಂತಂದ್ರೆ ಅದು ಗುರಿ ನೋಡಿ ಹೊಡಿಬೇಕಲ್ಲ, ಆ ಗುರಿ ನೋಡ್ಬೇಕು, ಎಷ್ಟು ಕಷ್ಟಪಟ್ಟು ಆ ಗುರಿ ನೋಡ್ಬೇಕು, ಆ ಗುರಿ ಸ್ವಲ್ಪ ತಪ್ಪಿದ್ರು ಮಿಸ್ ಆಗ್ಬಿಡತ್ತೆ ಅಲ್ವಾ. ಅಷ್ಟು ಹುಷಾರಾಗಿ ಆ ಗುರಿಯನ್ನು ನೋಡಿ ಬಿಲ್ಲು ಬಾಣವನ್ನ ಹಾಕ್ಬೇಕು, ಅದು ಶ್ರಮ. ಮುರಳೀಧರರಾಗೋದು, ಸೂರ್ಯವಂಶೀಯರಾಗೋದು ಅಂದ್ರೆ ಏನು, ಜ್ಞಾನಿಗಳು, ಯೋಗಿಗಳು, ಯೋಗದಿಂದ ಸಂಪನ್ನ ಆಗಿರ್ತಾರೆ, ಜ್ಞಾನದಿಂದ ಸಂಪನ್ನ ಆಗಿರ್ತಾರೆ. ಯಾರು ಏಕನಾಮಿ ಏಕಾನಮಿ ಆಗಿರುವಂತವ್ರು, ಅವರು ಸದಾ ಬಾಬಾರವರ ಅಲ್ವಾ. ಏಕನಾಮಿ ಅಂದ್ರೆ ನಂಗೆ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರಿಲ್ಲ, ಮತ್ತೆ ಅವ್ರ ಪ್ರೀತಿಯಲ್ಲೇನೆ ಇರ್ತಾರೆ ಅಲ್ವಾ, ಸದಾ ಸಂತೋಷ ಇರುತ್ತೆ. ಮುರಳೀಧರರಾಗಿರ್ತಾರೆ, ಸೂರ್ಯವಂಶಿಯವರಾಗಿರ್ತಾರೆ ಅಲ್ವಾ. ಎಲ್ಲ ಜ್ಞಾನ ಅನ್ನುವಂತಹದ್ದು ಸಹ ಬಾಬಾರವರಿಂದ ಅಲ್ಲಿ ಡೈರೆಕ್ಷನ್ಸ್ ಕೊಡ್ತಿರ್ತಾರೆ, ಸೂಚನೆಗಳು ಕೊಡ್ತಿರ್ತಾರೆ, ಟಚ್ ಮಾಡಿಸ್ತಿರ್ತಾರೆ. ಬಿಲ್ಲು ಬಾಣ ಅಂತಂದ್ರೆ ನಾವೇ ಹೊಡೆಯುವಂಥದ್ದು, ನೋಡ್ಬೇಕು, ಅದು ಗುರಿ ನೋಡಿ ಹೊಡಿಬೇಕಾಗತ್ತೆ, ಶ್ರಮ ಇದೆ ಅದರಲ್ಲಿ. ಅದರಿಂದ ಬಿಲ್ಲನ ಬಾಣ, ಬಿಲ್ಲು ಬಾಣ ಏನಿದೆಲ್ಲ ಅದನ್ನ ಇಟ್ಕೊಳ್ಳೋರಾಗಿ ಆಗದೆ, ಆಯ್ತಾ, ಮುರುಳೀಧರರಾಗಿ ಆಗ್ಬೇಕು. ಬಿಲ್ಲು ಬಾಣವನ್ನ ಧರಿಸೋರಾಗಿ ಆಗ್ಬೇಡಿ, ಮುರುಳೀಧರರಾಗ್ಬೇಕು. ಬಿಲ್ಲನ್ನ ಧರಿಸಬೇಡಿ, ಅದಲ್ಲದೆ ಮುರುಳೀಧರರಾಗಿ. ಇನ್ನು ಕೊನೆಯಲ್ಲಿ ಮತ್ತೆ ಸ್ವಲ್ಪ ಕೇಳೋದು ಬಾಬಾ ಸ್ವಲ್ಪ ಸಮಯ ಕೊಡಿ, ಅವಕಾಶ ಕೊಡಿ, ಕೃಪೆ ತೋರಿಸ್ರಿ ಅಂತ ಯಾರು ಕಂಪ್ಲೇಂಟ್ ಮಾಡಬೇಡಿ ನನಗೆ, ಆಯ್ತಾ. ಈಗ ನೀವೇನಾಗ್ಬೇಕು, ಮುರುಳೀಧರರಾಗಬೇಕು, ಜ್ಞಾನಿಗಳು, ಜ್ಞಾನದಿಂದ ಸಂಪನ್ನ, ಯೋಗದಿಂದ ಸಂಪನ್ನ ಆಗ್ಬೇಕು, ಮುರುಳೀಧರರಾಗಬೇಕು ನೀವು, ಸೂರ್ಯವಂಶೀಯರಾಗಬೇಕು ನೀವು. ಅಂದ್ರೆ ಏನು, ಯೋಗ ಜ್ಞಾನದ ಮೂಲಕನೇ ನೀವು ಪರಿಸ್ಥಿತಿಯನ್ನ ಗೆಲ್ಲಬೇಕು, ಅದ್ರ ಮೇಲೆ ವಿಜಯವನ್ನ ಪಡ್ಕೋಬೇಕು. ಬಿಲ್ಲು ಬಾಣವನ್ನ ಹಾಕಿ ಅಲ್ಲ ವಿಜಯವನ್ನ ಪಡ್ಕೊಳ್ಳುವಂಥದ್ದು. ಸದಾ ಯಾರು ಜ್ಞಾನಿಗಳು, ಯೋಗಿಗಳಾಗಿರ್ತಾರೆ ಅವರು ಜ್ಞಾನ ಯೋಗದಲ್ಲೇ ಎಲ್ಲ ಸಮಾಪ್ತಿ ಮಾಡ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಯುದ್ಧ ಮಾಡ್ಬೇಕು, ಬಿಲ್ಲು ಬಾಣ ಅಂದ್ರನೇ ಯುದ್ಧ. ಬಿಲ್ಲು ಬಾಣ ಯಾರಿಗೆ ತೋರಿಸ್ತಾರೆ, ತ್ರೇತಾಯುಗದವ್ರಿಗೆ ತಾನೇ ತೋರಿಸ್ತಾರೆ. ಕಷ್ಟ ಶ್ರಮ ಅಂದ್ರೇನೆ ಬಿಲ್ಲು ಬಾಣ. ಯಾರು ಶ್ರಮ ಪಡ್ತಾರೆ ಅವರು ತ್ರೇತಾಯುಗದವರು. ಯಾರು ಮುರಳೀಧರರಾಗಿರ್ತಾರೆ ಅಂದ್ರೆ ಜ್ಞಾನಿಗಳು, ಯೋಗಿಗಳು ಅಂದ್ರೆ ಯೋಗ ಶಕ್ತಿಯಿಂದ, ಜ್ಞಾನ ಶಕ್ತಿಯಿಂದ ಯಾರು ಪಾಸ್ ಆಗ್ತಾರೆ, ವಿಜಯವನ್ನ ಪಡ್ಕೋತಾರೆ, ಅವ್ರೇನಾಗ್ತಾರೆ, ಸೂರ್ಯವಂಶದವರಾಗಿರ್ತಾರೆ. ಯಾಕಂದ್ರೆ ಅವರು ಏಕನಾಮಿ ಏಕಾನಮಿ, ಎರಡು ಸಂಸ್ಕಾರನೂ ಅವರಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೀವು ಬಿಲ್ಲನ್ನು ಧರಿಸೋರಾಗಿ ಆಗ್ಬಾರ್ದು ಅಂದ್ರೆ ತ್ರೇತಾಯುಗದವ್ರು ಆಗ್ಬೇಡಿ. ಮುರಳೀಧರ ಅಂತ ಯಾರಿಗೆ ಹೇಳ್ತಾರೆ ಹೇಳಿ, ಕೃಷ್ಣನಿಗೆ ಹೇಳ್ತಾರೆ ಅಲ್ವಾ. ಯಾರಿಗೆ ಹೇಳ್ತಾರೆ, ಕೃಷ್ಣನಿಗೆ. ಅಂದ್ರೆ ಸತ್ಯಯುಗದ ನಂಬರ್ 1 ಆತ್ಮ ಅಲ್ವಾ, ಅದಕ್ಕೆ ಮುರಳೀಧರರಾಗಿ ಅಂತ ಹೇಳ್ತಿರುವಂತದ್ದು. ಸತ್ಯಯುಗದ ನಂಬರ್ 1 ಆತ್ಮ ಆಗಿ ತ್ರೇತಾಯುಗದ ಬಿಲ್ಲು ಅಂದ್ರೆ ಬಿಲ್ಲು ಬಾಣ ಇಟ್ಟುಕೊಂಡು ತ್ರೇತಾಯುಗದವ್ರಿಗೆ ತಾನೇ, ಕ್ಷತ್ರಿಯ ವಂಶದವ್ರಿಗೆ ತಾನೇ ತೋರಿಸ್ತಾರೆ. ತ್ರೇತಾಯುಗದವ್ರ ಆಗ್ಬೇಡಿ, ಸೂರ್ಯ ವಂಶದವ್ರ ಆಗ್ರಿ, ಈಗ್ಲೇ ಎಲ್ಲ ಹೇಳ್ಬಿಟ್ಟಿದೀನಿ. ಆಮೇಲೆ ನೀವು ಕೊನೆಯಲ್ಲಿ ಬಂದ್ಬಿಟ್ಟು ಬಾಬಾ ನಂಗೆ ಸ್ವಲ್ಪ ಸಮಯ ಕೊಡಿ, ಈಗ ನಾನು ಮಾಡ್ಬಿಡ್ತೀನಿ, ಅವಕಾಶ ಕೊಟ್ಬಿಡಿ, ನನ್ನ ಮೇಲೆ ಸ್ವಲ್ಪ ಕೃಪೆ ತೋರಿಸಿ ಅಂತ ಯಾರು ಕಂಪ್ಲೈಂಟ್ ಮಾಡಬೇಡಿ. ಆ ಥರ ಆಗೋದಿಲ್ಲ. ಆದ್ರಿಂದನೇ ಮೊದಲೇ ನಿಮ್ಗೆ ಹೇಳ್ತಾ ಇದ್ದೀನಿ, ಹಿಂದೆ ಬಂದ್ರು ಇಲ್ಲ ಮುಂದೆ ಬಂದ್ರು ಅಂದ್ರೆ
ಲಾಸ್ಟಲ್ಲಿ ಬಂದಿದ್ರು ಇಲ್ಲ ಮೊದಲೇ ಬಂದಿದ್ರೂ ಕೂಡ ಸಮಯದ ಪ್ರಮಾಣವಾಗಿ ಎಲ್ಲರೂ ಅಂತಿಮ ಸ್ಥಿತಿಗೆ ಸೇರ್ಕೊಳ್ಳುವಂತ ಸಮಯ ಇದು. ಅವ್ರು ಹಿಂದೆನೆ ಬಂದಿರ್ಲಿ, ಫಸ್ಟ್ ಇಂದಾನೇ ಇರ್ಲಿ, ಆದಿಯಿಂದ ಮೊದ್ಲಿಂದಾನೇ ಇರ್ಲಿ, ಇಲ್ಲ ಈಗ ಲಾಸ್ಟಲ್ಲಿ ಬಂದಿರೋರೇ ಇರ್ಲಿ, ಯಾರೇ ಇದ್ರೂ ಅಂತಿಮ ಸಮಯ ಪ್ರಮಾಣವಾಗಿ ಎಲ್ಲರೂ ಸಹ ಸಮಯ ಪ್ರಮಾಣ ಎಲ್ಲರೂ ಅಂತಿಮ ಸಮಯದ ಪ್ರಮಾಣ ಅಂತಿಮ ಸ್ಥಿತಿಗೆ ಎಲ್ಲರೂ ಸೇರ್ಕೊಳ್ಳುವಂತಹ ಸಮಯ. ಆದ್ದರಿಂದ ಈ ತರ ತೀವ್ರ ವೇಗದಿಂದ ನಡಿಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಅಂತ ಕೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ? ಈಗ ನಂಗೆ ಸ್ವಲ್ಪ ಸಮಯ ಕೊಟ್ಬಿಡಿ, ಅವಕಾಶ ಕೊಟ್ಬಿಡಿ, ನನ್ನ ಮೇಲೆ ಸ್ವಲ್ಪ ಕೃಪೆ ತೋರಿಸಿ ಅಂತ ನೀವು ಕೇಳಂಗಿಲ್ಲ. ಆ ಥರ ಆಗಕ್ಕೆ ಸಾಧ್ಯನೇ ಇಲ್ಲ, ಅದು ನಡೆಯೋದಿಲ್ಲ. ಅದಕ್ಕೆ ಮೊದಲೇ ಹೇಳ್ತಿದ್ದೀನಿ ನಿಮಗೆ ಅಂತ ಹೇಳ್ತಿದ್ದಾರೆ. ಹಿಂದೆನೆ ಬರಲಿ, ಮೊದಲೇ ಬಂದಿರಲಿ, ಯಾರೇ ಬಂದಿದ್ರೂ ಅಂತಿಮ ಸ್ಥಿತಿಗೆ ಸೇರ್ಕೊಳ್ಳುವಂತಹ ಸಮಯ ಇದು. ಅದರಿಂದ ತೀವ್ರ ವೇಗದಲ್ಲಿ ನಡಿಬೇಕು ಅಲ್ವಾ? ಲಾಸ್ಟಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಎಕ್ಸ್ಕ್ಯೂಸ್ ಇದೆ ಅಂತಲ್ಲ. ಲಾಸ್ಟಲ್ಲಿ ಮೊದಲೇ ಬಂದಿದ್ರು ಕೂಡ ಅಂತಿಮ ಸ್ಥಿತಿಗೆ ಸೇರ್ಕೊಳ್ಳೇಬೇಕು. ಅದರಿಂದ ವೇಗವಾಗಿ ನಡಿಲೇಬೇಕಾಗತ್ತೆ ಅಲ್ವಾ? ಈಗ ಫಸ್ಟ್ ಇಂದ ಓಡ್ತಾ ಇರ್ತಾರೆ, ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಬಂದು ಅವರು ಮೊದಲು ಓಡೋರ್ಗಿಂತ ಬೇಗ ಓಡ್ಬಿಡ್ತಾರೆ ಅಲ್ವಾ? ಯಾರೇ ಆದ್ರೂ ಕೂಡ ಅಂತಿಮ ಸಮಯಕ್ಕೆ ನಂಬರ್ ವಾರ್ ಅವರ ಒಂದು ಸಂಪನ್ನ ಸ್ಥಿತಿ ಅನುಸಾರವಾಗಿ, ಅವರ ಸಂಪೂರ್ಣ ಸಂಪನ್ನ ನಂಬರ್ ವಾರ್ ಆಗಿರ್ತಾರಲ್ಲ, ಅದ್ರ ಅನುಸಾರವಾಗಿ ಅವರ ಸ್ಥಿತಿಯನ್ನು ಅವರು ಸೇರ್ಕೊಳ್ಳೇಬೇಕಾಗತ್ತೆ. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ? ತೀವ್ರ ವೇಗದಿಂದ ನಡಿಬೇಕಾಗತ್ತೆ ಪುರುಷಾರ್ಥದಲ್ಲಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಯಾವ್ದು ಬೇಕು? ಏಕ್ನಾಮಿ ಏಕಾನಮಿ, ಇವೆರಡು ಬೇಕಾಗತ್ತೆ. ಇವೆರಡು ಇದ್ರೆ ಅವರಲ್ಲಿ ಟಚಿಂಗ್ ಪವರ್ ಬರುತ್ತೆ, ಕ್ಯಾಚಿಂಗ್ ಪವರ್ ಬರುತ್ತೆ. ಅವರು ಸೂರ್ಯ ವಂಶದವರಾಗಿರ್ತಾರೆ ಆಯ್ತಾ? ಕೃಷ್ಣನ ರಾಜ್ಯದಲ್ಲಿ ಫಸ್ಟ್ ಡಿವಿಷನ್ ಅಲ್ಲಿ ಬರುವಂತವರಾಗಿರ್ತಾರೆ. ಇಲ್ಲ ಅಂದ್ರೆ ಬಿಲ್ಲು ಬಾಣ ಅಂದ್ರೆ ಯುದ್ಧ ಮಾಡೋರು, ಅದು ಮಾಡ್ಲಾ ಇದು ಮಾಡ್ಲಾ, ಇದು ಸರಿ ಇದೆಯಾ ಅದು ಸರಿ ಇದೆಯಾ, ಅದು ಯಾವಾಗ ಗೊಂದಲ ಇರುತ್ತೆ, ಅಲ್ಲಿ ಘರ್ಷಣೆ ಇರುತ್ತೆ, ಅವಾಗ್ಲೇ ತಾನೇ ಬರುತ್ತೆ. ಇದು ಸರಿನಾ ಅದು ಸರಿನಾ, ಅದು ಮಾಡ್ಲಾ ಇದು ಮಾಡ್ಲಾ, ಆ ಥರ ಮಾಡ್ಲಾ ಈ ಥರ, ಪ್ರತಿಯೊಂದು ವಿಷಯದಲ್ಲೇ ಆಗ್ಲಿ, ಯಾವುದೇ ವಿಷಯದಲ್ಲೇ ಆಗ್ಲಿ ಗೊಂದಲ ಬರ್ತಿದೆ. ಏನ್ ಮಾಡೋದು, ಇದು ಸರಿನೋ ತಪ್ಪೋ ಗೊತ್ತಿಲ್ವೋ, ಏನಾಗುತ್ತೋ ಏನೋ ಗೊತ್ತಿಲ್ವೇ, ಇದೇನಾಗುತ್ತೋ ಏನೋ ಅದೇನಾಗುತ್ತೋ ಏನೋ, ಇದು ಸರಿನೋ ಇಲ್ಲ ಇದು ಸರಿನೋ ಅದು ತಪ್ಪೋ, ಏನು ಗೊತ್ತಾಗೋದಿಲ್ಲ. ಯಾವಾಗ? ಅವಾಗ ಅದನ್ನೇ ಬಿಲ್ಲು ಬಾಣ ಅಂತ ಹೇಳ್ತಿರೋದು ಬಾಬಾ. ಅದೇ ಯುದ್ಧ ಮಾಡೋದು ಅಂತ ಹೇಳ್ತಿದ್ದಾರೆ. ಯುದ್ಧ ಮಾಡೋರಾಗ್ಬೇಡಿ, ಮುರಳೀಧರರಾಗ್ರಿ. ಅಂದ್ರೆ ನಂಬರ್ 1 ಆತ್ಮ ಸೂರ್ಯವಂಶದವರಾಗ್ರಿ. ಅವರು ಸೂರ್ಯವಂಶದವರು ಅಂತಂದ್ರೆ ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರೂ ಇರೋದಿಲ್ಲ ಅವ್ರಿಗೆ. ಅವ್ರ ಮನಸ್ಸು ಅವರ ಬುದ್ಧಿ ಬಾಬಾ ಜೊತೆ ಮಾತ್ರ ಕನೆಕ್ಟ್ ಆಗಿರುತ್ತೆ. ಅವರೊಬ್ಬರನ್ನೇ ಆಧಾರ ಮಾಡ್ಕೊಂಡಿರ್ತಾರೆ. ಅವ್ರ ಬುದ್ಧಿ ಲೈನ್ ಕ್ಲಿಯರ್ ಆಗಿರುತ್ತೆ ಬಾಬಾ ಜೊತೆ. ಅಲ್ವಾ? ಅದರಿಂದ ಅದನ್ನೇ ಹೇಳುವಂತ, ನಾವ್ ಎಷ್ಟೋ ಸರಿ ಕೆಲವೊಂದು ಸರಿ ಬುದ್ಧಿ ಸ್ವಲ್ಪ ಕ್ಲಿಯರ್ ಆಗಿದೆ ಅಂತಂದಾಗ ಬಾಬಾ ಈ ರೀತಿ ಟಚ್ ಕೊಟ್ರು, ಅದಕ್ಕೆ ಈ ರೀತಿ ಮಾಡಿದೆ, ಈ ತರ ಸಫಲ ಆಯ್ತು, ನಾವೆಲ್ಲ ಎಕ್ಸಾಂಪಲ್ಸ್ ಎಲ್ಲ ನಾವು ಹೇಳ್ತಿರ್ತೀವಲ್ಲ. ಎಷ್ಟೋ ಮಂದಿ ಅನುಭವಗಳನ್ನು ಸಹ ಹೇಳ್ತಿರ್ತಾರೆ, ಬಾಬಾ ಈ ತರ ಮಾಡಿಸಿದ್ರು ಆ ತರ ಮಾಡಿಸಿದ್ರು ಅಂತ. ಅದೇ ರೀತಿ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ವಿಷಯದಲ್ಲೂ ಬಾಬಾರವರ ಆಜ್ಞೆಯಂತೆ ಆದೇಶದಂತೆ ಡೈರೆಕ್ಷನ್ ಅಂತೆ ನಡೆಯೋದು ಅಂದ್ರೆ ಇದೇನೆ. ಬಾಬಾರವರ ಡೈರೆಕ್ಷನ್ ಅಂತೆ ನಡಿಬೇಕು ಪ್ರತಿ ಸೆಕೆಂಡು, ಬಾಬಾರವರ ಶ್ರೀಮತದಂತೆ ನಡಿಬೇಕು ಪ್ರತಿ ಸೆಕೆಂಡು ಅಂದ್ರೆ ಇದೇನೆ. ಯಾವಾಗ ಬುದ್ಧಿ ಲೈನ್ ಕ್ಲಿಯರ್ ಆಗಿರುತ್ತೆ ಆಗ ನಮಗೆ ಇದು ಸರಿ ಇದು ತಪ್ಪು ಎಲ್ಲವೂ ಸಹ ನಮಗೆ ಸೂಚನೆಗಳು ಮತ್ತೆ ಏನೇನ್ ಮಾಡ್ಬೇಕು ಅನ್ನೋ ಟಚಿಂಗು ಸಹ ನಮಗೆ ಸಿಗ್ತಾ ಹೋಗುತ್ತೆ. ಅದರ ಅಭ್ಯಾಸ ನಾವು ಈಗ್ಲಿಂದಾನೇ ಮಾಡ್ಬೇಕು. ಆ ಶಕ್ತಿಗಳನ್ನು ನಾವು ಈಗ್ಲಿಂದಾನೇ ನಾವು ಪಡ್ಕೊಂಡಿರ್ಬೇಕು. ಇವೆಲ್ಲ ಮತ್ತೆ ದನ ಏನ್ ಹೇಳಿದ್ರಲ್ಲ, ಸಮಯ ಸಂಕಲ್ಪಗಳು ಶಕ್ತಿಗಳು ಇವುಗಳನ್ನು ಸಹ ನಾವು ಜಮಾ ಮಾಡಿಕೊಂಡು ಇಟ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಎಲ್ಲ ವ್ಯರ್ಥವಾಗಿ ಹೊರಟು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಯ್ತಲ್ಲ? ಟಚಿಂಗ್ ಪವರ್ ಮತ್ತೆ ಕ್ಯಾಚಿಂಗ್ ಪವರ್ ಅದು ಯಾವಾಗ ಯಾವಾಗ ನಮ್ಮಲ್ಲಿ ಆ ಎರಡು ಶಕ್ತಿಗಳು ಬರುತ್ತೆ? ಏಕ್ನಾಮಿ ಏಕಾನಮಿ. ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವರೊಬ್ಬರಿಂದನೇ ನಮಗೆ ಸಲಹೆಗಳು ಸಿಗ್ತಿರುತ್ತೆ, ಡೈರೆಕ್ಷನ್ ಸಿಗ್ತಿರುತ್ತೆ. ಯಾರನ್ನು ಕೇಳೋ ಅವಶ್ಯಕತೆನೂ ನಮ್ಗಿರೋದಿಲ್ಲ. ಮುರುಳಿಯಲ್ಲಿ ಏನಿದೆಯೋ ಅದನ್ನ ಬಾಬಾ ಮುರುಳಿಯಲ್ಲಿ ಬರೆದು ನಮಗೆ
ತಿಳಿಸೋದಕ್ಕಿಂತ ಮುಂಚೆನೆ ನಮ್ಮ ಬುದ್ಧಿಗೆ ಟಚ್ ಮಾಡಿಸ್ತಾರೆ, ಬುದ್ಧಿಗೇನೆ ಸೂಚನೆಯನ್ನು ಕೊಡ್ತಾರೆ. ಅದನ್ನೇ ಟಚಿಂಗ್ ಪವರ್, ಕ್ಯಾಚಿಂಗ್ ಪವರ್ ಅಂತ ಹೇಳೋದು. ಆ ಶಕ್ತಿ ಬೇಕು ನಮಗೆ. ಮುರುಳಿಯಲ್ಲಿ ಕೊಡ್ತಾರೆ, ಅದಕ್ಕೆ ಹೇಳಿದ್ದು ಮುರುಳಿಗಳು ಅಂತಿಮದಲ್ಲಿ ನಮಗೆ ಸಿಗದೇ ಇರಬಹುದು ಅಲ್ವಾ, ಸಿಗೋದಿಲ್ಲ, ಯಾರು ಮುರುಳಿ ಕ್ಲಾಸು ಮಾಡೋದಿಲ್ಲ, ಆ ತರ ಇರುತ್ತೆ. ಯಾವಾಗ ನಾವು ಅವರ ಜೊತೆ ಕನೆಕ್ಟ್ ಆಗಿರ್ತೀವಿ, ಮುರುಳಿಯಲ್ಲಿ ಏನ್ ಹೇಳ್ತಾರೆ ಅದು ಬುದ್ಧಿಗೇನೆ ಟಚ್ ಕೊಟ್ಬಿಟ್ಟಿರ್ತಾರೆ. ಮುರುಳಿಯಲ್ಲಿ ಕೊಡೋದು ನಮ್ಮ ಬುದ್ಧಿಗೇನೆ ಡೈರೆಕ್ಟ್ ಆಗಿ ಟಚ್ ಕೊಟ್ಟಿರ್ತಾರೆ. ಇದು ಡೈರೆಕ್ಟ್ ಕನೆಕ್ಷನ್, ಡೈರೆಕ್ಟ್ ಶ್ರೀಮತ ತಗೊಳ್ಳುವಂಥದ್ದು. ಇದು ಮುರುಳಿ ಮೂಲಕ ನಮ್ಗೆ ಸಿಕ್ತಿರುತ್ತೆ, ಬಟ್ ನಾವು ನಮ್ಮ ಬುದ್ಧಿಯನ್ನ ಕ್ಲಿಯರ್ ಆಗಿ ಇಟ್ಕೊಂಡಿರೋದ್ರ ಮೂಲಕ ಬಾಬಾ ನಮಗೆ ಕೊಡುವಂತಹ ಶ್ರೀಮತ. ಲಾಸ್ಟ್ ಅಲ್ಲಿ ಈಗ ಅಂತಿಮ ಸಮಯ, ನಮಗೆ ಬಾಬಾ ಹೇಳ್ತಾರೆ ಈಗ ಇಲ್ಲಿ ಜಾಗದಲ್ಲಿ ಇರಬೇಡಿ, ತುಂಬಾ ವಿನಾಶ ನಡೀತಿರುತ್ತೆ ಆಯ್ತಾ, ಭೂಕಂಪಗಳಿರ್ಬೋದು, ಅದಿರ್ಬೋದು ಇದಿರ್ಬೋದು, ಎಲ್ಲನೂ ಸಹ ನಮ್ಗೆ ಯಾವುದು ಸೇಫ್ ಜಾಗ ನಮ್ಗೆ ಗೊತ್ತಿರೋದಿಲ್ಲ. ಯಾವಾಗ ಬುದ್ಧಿ ಲೈನ್ ಕ್ಲಿಯರ್ ಇರುತ್ತೆ ಆಗ ಬಾಬಾ ಟಚಿಂಗ್ ಕೊಡ್ತಾರೆ, ಇಲ್ಲಿ ಜಾಗ ಸರಿ ಇಲ್ಲ, ಇಂಥ ಕಡೆ ಹೋಗು. ಆತರ ಎಷ್ಟೋ ಮಂದಿ ಅನುಭವಗಳು ಮಾಡ್ಕೊಂಡಿರ್ತಾರೆ ಆತ್ಮಗಳು, ಬಾಬಾರವರ ಮಕ್ಕಳು ಅಲ್ವಾ. ಚಿಕ್ಕದಾಗೇ ಇರ್ಬೋದು, ಯಾವುದೇ ಇರ್ಬೋದು, ಬಾಬಾ ಈ ರೀತಿ ನಂಗೆ ಟಚಿಂಗ್ ಕೊಟ್ರು, ಈ ರೀತಿ ನಂಗೆ ಡೈರೆಕ್ಷನ್ ಕೊಟ್ರು, ಅದಕ್ಕೆ ನಾನು ಈ ರೀತಿ ಮಾಡಿದೆ, ಇಲ್ಲಾಂದ್ರೆ ಆ ರೀತಿ ಆಗ್ಬಿಡ್ತಿತ್ತು, ಇಲ್ಲಾಂದ್ರೆ ಈ ರೀತಿ ಆಗ್ಬಿಡ್ತಿತ್ತು, ಎಷ್ಟೋ ಮಂದಿ ಹೇಳ್ತಿರ್ತಾರೆ. ಅದು ಸದಾ ಇರ್ಬೇಕಾಗತ್ತೆ. ಆ ಒಂದು ಅಭ್ಯಾಸನ ಈಗ್ಲಿಂದನೇ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಆವಾಗ ಅಂತಿಮದಲ್ಲಿ ನಮಗೆ ಸುರಕ್ಷಿತವಾದ ಒಂದು ಸ್ಥಾನಗಳು ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ನಮಗೆ ಬುದ್ಧಿ ಲೈನ್ ಕ್ಲಿಯರ್ ಇಲ್ಲ ಅಂತಂದ್ರೆ ಆಗ ಬಾಬಾ ಎಲ್ಲ ಟಚಿಂಗ್ ಮೂಲಕ, ಸೂಚನೆಗಳ ಮೂಲಕ, ಡೈರೆಕ್ಷನ್ಸ್ ಮೂಲಕ ನಮಗೆ ಕೊಡ್ತಿರ್ತಾರೆ. ಅರ್ಥ ಆಯ್ತಲ್ಲ. ಅದರಿಂದ ಯುದ್ಧ ಮಾಡೋರಾಗಬಾರ್ದು. ಯುದ್ಧ ಮಾಡೋರು ಅಂದ್ರೇನೆ ತ್ರೈತಾಯುಗದ ವಂಶದವರು. ಯಾರು ಯೋಗದಲ್ಲಿನೇ ಎಲ್ಲವನ್ನ, ಯೋಗದ ಶಕ್ತಿಯಿಂದ, ಜ್ಞಾನ ಶಕ್ತಿಯಿಂದ ಯಾರು ಸಫಲತೆಯನ್ನ ಪಡ್ಕೋತಾರೆ ಅವರು ಸೂರ್ಯವಂಶದವರು. ಯಾರು ಯುದ್ಧ ಮಾಡಿ ಬಿಲ್ಲು ಬಾಣದಿಂದ ಶ್ರಮ ಪಟ್ಟು ಯಾರು ಸಫಲತೆಯನ್ನ ಪಡ್ಕೋತಾರೆ ಅವರು ತ್ರೇತಾಯುಗದವರು. ಅದನ್ನ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಯ್ತಲ್ಲ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಬಾಬಾ ಹೇಳೋದು, ನನಗೊಬ್ಬರು ಬಿಟ್ರೆ, ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರೂ ಇಲ್ಲ. ಸಂಕಲ್ಪದಲ್ಲೂ ಬಾಬಾ. ನಾವು ಯಾವಾಗ, ಅದಕ್ಕೆ ಹೇಳೋದು ನೋಡಿ, ಯಾವಾಗ ನನಗೆ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ, ನಾವು ಏಕನಾಮಿಯಾಗಿರ್ತೀವಿ, ಆ ಸಮಯದಲ್ಲಿ ನಮ್ಮ ಸಂಕಲ್ಪ, ಬಾಬಾರವರ ಸಂಕಲ್ಪನೇ ನಮ್ಮ ಸಂಕಲ್ಪ ಆಗಿರುತ್ತೆ, ಬಾಬಾರವರ ಮಾತೇ ನಮ್ಮ ಮಾತಾಗಿರುತ್ತೆ, ಬಾಬಾರವರ ಕರ್ತವ್ಯನೇ ನಮ್ಮ ಕರ್ತವ್ಯ ಆಗಿರುತ್ತೆ, ಬಾಬಾರವರ ಗುಣ ಶಕ್ತಿಗಳೇ ನಮ್ಮದಾಗಿರುತ್ತೆ. ಯಾಕೆ ಅಂತಂದ್ರೆ ಬುದ್ಧಿ ಲೈನ್ ಕ್ಲಿಯರ್ ಆಗಿರುತ್ತೆ, ಅವರ ಶಕ್ತಿ ನಮ್ಮಲ್ಲಿ ಎಂಟರ್ ಆಗ್ತಿರತ್ತೆ, ಅವ್ರ ಜೊತೆ ಜೋಡಣೆ ಆಗಿರುತ್ತೆ ಮನಸ್ಸು ಬುದ್ಧಿ ಅಂತಂದ್ರೆ. ಅವರು ನಮಗೇನ್ ಮಾಡ್ತಾರೆ ಆ ಸಮಯದಲ್ಲಿ, ಎಲ್ಲ ಜ್ಞಾನ ಇರ್ಬೋದು, ಯಾವ ಜ್ಞಾನವನ್ನು ಬುದ್ಧಿಗೆ ಟಚ್ ಮಾಡಿಸೋದಿರ್ಬೋದು, ಮತ್ತೆ ಗುಣ ಇರ್ಬೋದು, ಶಕ್ತಿ ಇರ್ಬೋದು, ಎಲ್ಲವನ್ನು ತುಂಬ್ತಿರ್ತಾರೆ ಆ ಸಮಯದಲ್ಲಿ. ಆ ಸಮಯದಲ್ಲಿ ಈ ರೀತಿ ಮಾಡಿ, ಅಂದ್ರೆ ಈ ಕ್ವಶನ್ಗೆ ಈ ಆನ್ಸರ್, ಈ ಕ್ವಶನ್ಗೆ ಈ ಆನ್ಸರ್ ಕ್ಲಿಯರ್ ಆಗಿ ಕೊಡ್ತಾರೆ ನಮ್ಗೆ. ನೋಡಿ, ನಮಗೆ ಬುದ್ಧಿ ಲೈನ್ ಕ್ಲಿಯರ್ ಆಗಿರ್ಬೇಕು. ನೋಡಿ, ಈಗ ಯಾರಿಗೋ ಒಬ್ಬರಿಗೆ ಜ್ಞಾನ ತಿಳಿಸ್ಬೇಕು, ಈಗ ಎಲ್ಲರಿಗೂ ಸಂದೇಶ ಕೊಡಿ ಅಂತ ಹೇಳ್ತಾರೆ ಆಯ್ತಲ್ಲ, ಸಂದೇಶ ಕೊಡಿ ಎಲ್ಲರಿಗೂ ಅಂತ ಹೇಳ್ತಾರೆ. ಆದ್ರೆ ಕೆಲವರು ಸಂದೇಶ ಕೇಳೋ ಮೂಡಲ್ಲಿ ಇರಲ್ಲ, ಅಷ್ಟು ಶಕ್ತಿ ಇರಲ್ಲ ಅವರಲ್ಲಿ, ತುಂಬಾ ದುಃಖದಲ್ಲಿ ಬೆಂದೋಗಿರ್ತಾರೆ, ನೋವಲ್ಲಿ ಬೆಂದೋಗಿರ್ತಾರೆ, ತುಂಬಾ ಸಫರ್ ಮಾಡ್ತಿರ್ತಾರೆ. ಅವ್ರಿಗೋಗ್ಬಿಟ್ಟು ಬನ್ನಿ ನಿಮಗೆ ಜ್ಞಾನ ಹೇಳ್ತೀವಿ ಅಂತ ಕೂರಿಸ್ಕೊಂಡ್ರು ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಅವ್ರಿಗೆ ಶಕ್ತಿ ಬೇಕಾಗತ್ತೆ. ಅವ್ರಿಗೆ ಏನ್ ಬೇಕಾಗಿರುತ್ತೆ ಆ ಸಮಯದಲ್ಲಿ? ಶಕ್ತಿ ಬೇಕಾಗಿರುತ್ತೆ, ಧೈರ್ಯ ಬೇಕಾಗಿರುತ್ತೆ ಅಲ್ವಾ, ಸಹನೆ ಬೇಕಾಗಿರುತ್ತೆ, ಎದುರಿಸುವಂತ ಶಕ್ತಿ ಬೇಕಾಗಿರುತ್ತೆ. ಶಕ್ತಿಗಳು ಬೇಕಾ ಆ ಸಮಯದಲ್ಲಿ ಅವ್ರಿಗೆ. ಮತ್ತೆ ಆ ಸಮಯದಲ್ಲಿ ನಾವು ಅದನ್ನು ಗುರುತಿಸ್ಬೇಕಲ್ಲ, ಅಷ್ಟೊಂದು ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಯಾವಾಗ ಬುದ್ಧಿ ಲೈನ್ ಕ್ಲಿಯರ್ ಆಗಿರುತ್ತೆ, ಬಾಬಾ ಆ ಸಮಯದಲ್ಲಿ ಅವ್ರಿಗೆ ಜ್ಞಾನ ಕೊಡ್ಬೇಕಾ ಇಲ್ಲ ಶಕ್ತಿ ಕೊಡ್ಬೇಕಾ ಅನ್ನೋದನ್ನ ಬಾಬಾ ಟಚ್ ಮಾಡಿಸ್ತಾರೆ, ಸೂಚನೆ ಕೊಡ್ತಾರೆ, ಇದನ್ನೇ ಮಾಡಿ ಅಂತ. ಆಗ ಅಲ್ಲಿ ಸಫಲತೆ ಸಿಗುತ್ತೆ. ಇಲ್ಲ ಅಂದ್ರೆ ನಮಗ್ ಗೊತ್ತಿರಲ್ಲ, ಅವ್ರಿಗೆ ಏನ್ ಕೊಡ್ಬೇಕು ಅನ್ನೋದೇ ನಮಗ್ ಗೊತ್ತಿರಲ್ಲ. ನಾವು ಜ್ಞಾನ ಹೇಳ್ಕೊಂಡು ಹೋಗ್ತಾ ಇರ್ತೀವಿ, ಅವ್ರು ಕೇಳೋದು ಇಲ್ಲ,
ಅವ್ರ ಬುದ್ಧಿಯಲ್ಲೂ ಇಟ್ಕೊಳ್ಳೋದಿಲ್ಲ. ಸಮಯ ವೇಸ್ಟು, ಶಕ್ತಿ ವೇಸ್ಟು, ಮಾತಾಡಿದ್ದು ಎಲ್ಲ ಜ್ಞಾನ ತಿಳಿಸಿದ್ದು ವೇಸ್ಟು, ಸಂಕಲ್ಪಗಳು ವೇಸ್ಟು, ಎಲ್ಲ ವೇಸ್ಟ್ ಆಗ್ಬಿಡತ್ತೆ ಅಲ್ವಾ. ಅದಕ್ಕೆ ಬಾಬಾ ಹೇಳುವಂಥದ್ದು, ಬಾಬಾ ಏನು ಮುರುಳಿಯಲ್ಲಿ ಕೊಡ್ತಾರೆ ಅದು ಬಾಬಾ ನಮ್ಮ ಬುದ್ಧಿಗೇನೆ ಟಚ್ ಮಾಡಿಸ್ತಾರೆ. ಯಾವಾಗ? ಬುದ್ಧಿ ಲೈನ್ ಕ್ಲಿಯರ್ ಆಗಿದ್ದಾಗ. ಆ ಬುದ್ಧಿ ಲೈನ್ ಯಾವಾಗ ಕ್ಲಿಯರ್ ಆಗಿರುತ್ತೆ? ಏಕ್ನಾಮಿ ಎಕಾನಮಿ ಆಗಿದ್ದಾಗ. ಉಳಿತಾಯ ಬೇಕೇ ಬೇಕು ಇಲ್ಲಿ. ಇಲ್ಲಾಂದ್ರೆ ಎಲ್ಲ ವ್ಯರ್ಥ ಸಂಕಲ್ಪಗಳಲ್ಲಿ ಸಂಕಲ್ಪಗಳು ವ್ಯರ್ಥ ಆಗಿದೆ ಅಂದ್ರೆ ಎಲ್ಲ ಅದ್ರಲ್ಲಿ ಖರ್ಚಾಗ್ತಾ ಹೋಗುತ್ತೆ. ಸಮಯ ವ್ಯರ್ಥವಾಗಿ ಹೋಗ್ತಿರುತ್ತೆ, ಸಂಕಲ್ಪಗಳು ವ್ಯರ್ಥ, ಶಕ್ತಿಗಳು ವ್ಯರ್ಥವಾಗಿ ಹೋಗ್ತಿರುತ್ತೆ. ವ್ಯರ್ಥದಲ್ಲಿ ಈ ಶಕ್ತಿಗಳೆಲ್ಲ ಖರ್ಚಾಗ್ತಾ ಹೋಗುತ್ತೆ. ಏನು ಉಳಿತಾಯ ಇರುತ್ತೆ? ಉಳಿತಾಯ ಇರೋದಿಲ್ಲ. ಆಗ ಎಲ್ಲ ಮೈನಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಜಮಾ ಆಗೋದಿಲ್ಲ. ಆದ್ರಿಂದಲೇ ಬಾಪ್ದಾದ ತಿಳಿಸ್ತಿರುವಂತಹದ್ದು. ಈಗ ತುಂಬಾ ತುಂಬಾ ಇದರ ಒಂದು ಅವಶ್ಯಕತೆ ಇದೆ, ಅವಸರ ಇದೆ, ತುಂಬಾ ಇಂಪಾರ್ಟೆಂಟ್ ಇದು ಅಂತ ಹೇಳ್ತಿದ್ದಾರೆ. ಯಾರನ್ನೂ ನೀವು ಸಲಹೆ ಕೇಳಕ್ ಆಗೋದಿಲ್ಲ ನೋಡಿ. ಅದಕ್ಕೆ ಬುದ್ಧಿ ಕ್ಲಿಯರ್ ಅಲ್ಲಿ ಇಲ್ಲ ಅಂತಂದ್ರೆ ನೀವು ಸರಿಯಾಗಿ ನಾನು ಕೊಡೋ ಡೈರೆಕ್ಷನ್ಸ್ ನೀವು ಕ್ಯಾಚ್ ಮಾಡಕ್ ಆಗೋದಿಲ್ಲ, ಟಚ್ಚಿಂಗು ನಿಮ್ಗೆ ಸಿಗೋದಿಲ್ಲ. ಮತ್ತೆ ನೀವು ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಅದನ್ನ ಮತ್ತೆ ಅದ್ರಿಗೆ ಸೇರಿಸ್ಬಿಡ್ತೀರ. ಅಂದ್ರೆ ಮನ್ಮತ ಮಿಕ್ಸ್ ಆಗ್ಬಿಡುತ್ತೆ ಅದ್ರ ಜೊತೆಗೆ, ಶ್ರೀಮತದ ಜೊತೆಗೆ ಮನ್ಮತ ಮಿಕ್ಸ್ ಆಗ್ಬಿಡುತ್ತೆ. ಬಾಬಾರವರೊಂದು ಡೈರೆಕ್ಷನ್ ಅಲ್ಲಿ ನಮ್ಮದೆಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಆಗ ಅಲ್ಲಿ ಮೋಸ ಆಗತ್ತೆ, ಸಫಲತೆ ಸಿಗೋದಿಲ್ಲ ಅಂತನೂ ಸಹ ಬಾಬಾ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ? ಅದರಿಂದ ಈಗ ಸಮಯದ ಅನುಸಾರವಾಗಿ, ವರ್ತಮಾನ ಸಮಯದ ಅನುಸಾರವಾಗಿ ವಾಯುಮಂಡಲದಲ್ಲಿ ಅಶಾಂತಿ, ಗೊಂದಲ ಎಲ್ಲವೂ ಸಹ ಜಾಸ್ತಿ ವೃದ್ಧಿ ಆಗ್ತಾ ಇರೋದ್ರಿಂದ ಆ ಸಮಯದ ಅನುಸಾರವಾಗಿನೇ ನಾವು ಬುದ್ಧಿ ರೂಪಿ ಲೈನ್ ಅನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೋಬೇಕು. ಅಂದ್ರೆ ಕ್ಲಿಯರ್ ಸ್ಪಷ್ಟವಾಗಿ ಇಟ್ಕೋಬೇಕು. ಬುದ್ಧಿಯಲ್ಲಿ ವ್ಯರ್ಥ ಅದು ಇದು ಇಲ್ಲದೆ ಕ್ಲೀನ್ ಆಗು ಇಟ್ಕೋಬೇಕು, ಮತ್ತೆ ಸ್ಪಷ್ಟವಾಗು ಕ್ಲಿಯರ್ ಆಗು ಸಹ ಇಟ್ಕೋಬೇಕು. ಇವೆರಡು ಶಕ್ತಿಗಳು ತುಂಬಾ ಕ್ಯಾಚಿಂಗ್ ಮತ್ತೆ ಟಚಿಂಗ್, ಇವೆರಡು ಶಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ.